ಇಂದಿನ ಕಥೆ ಚಳಿಗಾಲದಲ್ಲಿ ಬಡ ಸೊಸೆಯ ಸಾಸಿವೆ ಸೊಪ್ಪಿನ ಪಲ್ಯ ಮತ್ತು ಜೋಳದ ರೊಟ್ಟಿ. ಎಲ್ಲರಿಗೂ ನಮ್ಮ ಹುಂಗಿರಣ ಚಾನೆಲ್ಗೆ ಆತ್ಮೀಯ ಸ್ವಾಗತ. ಎಲ್ಲಾ ಡಬ್ಬಿಗಳೂ ಖಾಲಿಯಾಗಿವೆ. ಈಗ ಅಡುಗೆಗೆ ಏನು ಮಾಡಲಿ? ಸುನೀತಾ ಒಲೆಯ ಮುಂದೆ ಕುಳಿತು ಪಡಿತರದ ಖಾಲಿ ಡಬ್ಬಿಗಳಲ್ಲಿ ಏನಾದರೂ ಸಿಗುತ್ತದೆಯೇ ಎಂದು ಹುಡುಕುತ್ತಿದ್ದಾಳೆ. ಹಾಗೂ ಚಿಂತಿತ ಮುಖದೊಂದಿಗೆ ತನ್ನಷ್ಟಕ್ಕೆ ತಾನೇ ಮಾತನಾಡಿಕೊಳ್ಳುತ್ತಾ, ಹೇ ಭಗವಂತ, ಇನ್ನು ಸ್ವಲ್ಪ ಸಮಯದಲ್ಲೇ ಮಕ್ಕಳೂ ಬಂದುಬಿಡುತ್ತಾರೆ. ಅಮ್ಮ ಅಮ್ಮ ಹಸಿವಾಗುತ್ತಿದೆ ಎಂದು ಕಿರುಚುತ್ತಾ, ಅಡುಗೆ ಮಾಡಲು ಮನೆಯಲ್ಲಿ ಏನೂ ಉಳಿದಿಲ್ಲ, ಹಾಗೆ ಹಣವೂ ಇಲ್ಲ. ಈಗ ಏನು ಮಾಡಲಿ? ಸುನೀತಾ ಊಟದ ಬಗ್ಗೆ ಯೋಚಿಸುತ್ತಿರುವಾಗಲೇ ಸುನೀತಾಳ ಇಬ್ಬರು ಮಕ್ಕಳು 12 ವರ್ಷದ ರಾಹುಲ್ ಮತ್ತು 10 ವರ್ಷದ ಬಾಯಲ್ ಬಂದರು. ಅಮ್ಮ ಅಮ್ಮ, ಏನಾಯಿತು ಮಕ್ಕಳೇ, ಏಕೆ ಹೀಗೆ ಕಿರುಚುತ್ತಿದ್ದೀಲಿ? ಬಹಳ ಜೋರಾಗಿ ಹಸಿವಾಗುತ್ತಿದೆ, ಏನಾದರೂ ತಿನ್ನಲು ಕೊಡಮ್ಮ. ಚಳಿ ಕೂಡ ಬಹಳ ಹೆಚ್ಚಾಗಿದೆ. ಅಪ್ಪನ ಹತ್ತಿರ ಹೇಳಿ ಒಂದು ಸ್ವೆಟರ್ ಕೊಡಿಸಮ್ಮ. ಹೌದಮ್ಮ, ನಮ್ಮಿಬ್ಬರಿಗೂ ಬಹಳ ಚಳಿಯಾಗುತ್ತಿದೆ. ರಾಹುಲ್ ಹಾಗೂ ಪಾಯಲ್ ಅವರ ಬಾಡಿದ ಮುಖಗಳಲ್ಲಿ ಚಳಿಯ ಹೊಡೆತ ಹಾಗೂ ಹಸಿವು ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಚಳಿಯಾಗುತ್ತಿದ್ದರೆ ಅಜ್ಜಿಯ ಹತ್ತಿರ ಹೇಳಿ ಕಟ್ಟಿಗೆ ಉರಿಸಿ ಬೆಂಕಿ ಕಾಯಿಸಿಕೊಳ್ಳಿ. ನಿಮ್ಮಪ್ಪ ಬಂದ ಮೇಲೆ ನಾನವರಿಗೆ ಹೇಳಿ ನಿಮಗಾಗಿ ಬೆಚ್ಚಗಿನ ಬಟ್ಟೆ ತರಿಸಿಕೊಡುತ್ತೇನೆ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ನಾನು ಅಡುಗೆ ಮಾಡಿ ಕರೆಯುತ್ತೇನೆ. ಸರಿಯಮ್ಮ ಸರಿಯಮ್ಮ, ಅಪ್ಪ ಬಂದಾಗ ನನಗಾಗಿ ಪಿಂಕ್ ಕಲರ್ ಸ್ವೆಟರ್ ತರಿಸಿಕೊಡು. ಸರಿ ನನ್ನ ಪ್ರೀತಿಯ ಮಕ್ಕಳೇ, ನೀವು ಹೊರಗೆ ಕುಳಿತುಕೊಳ್ಳಿ, ನಾನು ನಿಮಗಾಗಿ ಅಡುಗೆ ಮಾಡುತ್ತೇನೆ. ಇಬ್ಬರು ಮಕ್ಕಳು ಹೊರಗೆ ತಮ್ಮ ಅಜ್ಜಿ ಸುಗಂಧ ಅವರ ಬಳಿ ಬೆಂಕಿ ಕಾಯಿಸಿಕೊಳ್ಳಲು ಹೋಗುತ್ತಾರೆ. ಅತ್ತ ಸುನೀತಾ ಅಳುತ್ತಾ, ಹೇ ಭಗವಂತ, ನೀನು ನನಗೆ ಎಂತಹ ಕಷ್ಟಗಳನ್ನು ಕೊಡುತ್ತಿದ್ದೀಯಾ? ಇಂದು ನಮ್ಮ ಮನೆಯಲ್ಲಿ ಯಾವುದೇ ಅಡುಗೆ ಸಾಮಗ್ರಿ ಇಲ್ಲ. ನನ್ನ ಮಕ್ಕಳು ಹಸಿದಿದ್ದಾರೆ, ಚಳಿಯಿಂದ ನಡುಗುತ್ತಿದ್ದಾರೆ. ಧರಿಸಲು ಅವರ ಹತ್ತಿರ ಬೆಚ್ಚಗಿನ ಬಟ್ಟೆಗಳಿಲ್ಲ. ಹಾಗೆ ಈಗ ಚಳಿಯ ಪೂರ್ತಿ 2 ತಿಂಗಳು ಬಾಕಿಯಿದೆ. ಸುನೀತಾ ಅಳುತ್ತಾ ಏನು ಮಾಡಬೇಕೆಂದು ಯೋಚಿಸುತ್ತಿದ್ದಳು. ಅಷ್ಟರಲ್ಲಿ ಅವಳ ಮಿದುಳಿನಲ್ಲಿ ಒಂದು ಯೋಚನೆ ಬಂತು. ಹೀಗೆ ಮಾಡುತ್ತೇನೆ, ಇಂದಿಗಾಗಿ ಸ್ವಲ್ಪ ಹಿಟ್ಟನ್ನು ಉರ್ಮಿಳಾ ಆಂಟಿಯ ಮನೆಯಿಂದ ಕೇಳಿ ತರುತ್ತೇನೆ. ಬಿಸಿ ಬಿಸಿ ರೊಟ್ಟಿಗೆ ಉಪ್ಪು ಎಣ್ಣೆ ಹಚ್ಚಿ ತಿನ್ನಬಹುದು. ಇಷ್ಟು ಯೋಚಿಸಿ ಸುನೀತಾ ತನ್ನ ಮನೆಯಿಂದ ಒಂದು ಬಟ್ಟಲನ್ನು ಸೆರಗಿನಲ್ಲಿ ಅಡಗಿಸಿಟ್ಟುಕೊಂಡು ತಣ್ಣನೆಯ ಗಾಳಿಯಲ್ಲಿ ನಡುಗುತ್ತಾ ತನ್ನ ನೆರೆಯವರಾದ ಉರ್ಮಿಳಾ ಅವರ ಮನೆಗೆ ಹೋಗುತ್ತಾರೆ. ಉರ್ಮಿಳಾ ಆಂಟಿ, ಸುಮನ್, ಯಾರಾದರೂ ಇದ್ದೀರಾ? ಸುನೀತಾ ತನ್ನ ನೆರೆಯವರನ್ನು ಕರೆಯುತ್ತಾ ಬಾಗಿಲು ಬಡಿಯಲಾರಂಭಿಸುತ್ತಾಳೆ. ಅತ್ತ ಒಳಗಡೆ ಕುಳಿತಿದ್ದ ಸುಮನ್ ತನ್ನ ಅತ್ತೆ ಉರ್ಮಿಳಾ ಹತ್ತಿರ ಹೇಳುತ್ತಾಳೆ, ಖಂಡಿತ ಇಂದು ಕೂಡ ಏನನ್ನಾದರೂ ಕೇಳಲು ಬಂದಿರುತ್ತಾಳೆ. ಯಾವಾಗ ನೋಡಿದರೂ ಏನನ್ನಾದರೂ ಕೇಳುತ್ತಲೇ ಇರುತ್ತಾಳೆ. ಹೀಗೆ ಹೇಳಿದ ಮೇಲೆ ಉರ್ಮಿಳಾ ಹೋಗಿ ಬಾಗಿಲು ತೆರೆಯುತ್ತಾಳೆ. ಅರೆ, ಏನಾಯಿತು? ಏಕೆ ಇಷ್ಟೊಂದು ಕೂಗುತ್ತಿದ್ದೀಯಾ? ಅದು ಮನೆಯಲ್ಲಿ ಹಿಟ್ಟು ಖಾಲಿಯಾಗಿದೆ. ಹೊರಗೆ ಬಹಳ ಚಳಿಯಿದೆ. ಇವರ ಅಪ್ಪ ಕೂಡ ಇನ್ನೂ ಮನೆಗೆ ಬಂದಿಲ್ಲ. ಒಂದು ಬಟ್ಟಲು ಹಿಟ್ಟು ಸಿಕ್ಕಿದ್ದರೆ ಮಕ್ಕಳಿಗಾಗಿ ಏನಾದರೂ ಅಡುಗೆ ಮಾಡುತ್ತಿದ್ದೆ. ಇಷ್ಟು ಹೇಳಿ ಸುನೀತಾ ತನ್ನ ಸೆರಗಿನಲ್ಲಿ ಅಡಗಿಸಿದ್ದ ಬಟ್ಟಲನ್ನು ಮುಂದೆ ಚಾಚುತ್ತಾಳೆ. ಅಷ್ಟರಲ್ಲಿ ಊರ್ಮಿಳಾಳ ಹಿಂದಿನಿಂದ ಅವಳ ಸೊಸೆ ಸುಮನ್ ಬರುತ್ತಾಳೆ. ಬಂದ್ಬಿಟ್ಲು ದೊಡ್ಡವಳು. ಹಿಟ್ಟು ಮರಳಿಕೊಡುತ್ತೀಯಾ? ನಿನ್ನ ಮನೆಯಲ್ಲಿ ಎಂದಾದರೂ ಹಿಟ್ಟು ಇರುತ್ತದೆಯೇ? ಚಳಿ ಹೆಚ್ಚಾದ ಮೇಲೆ ಯಾವಾಗ ನಿನ್ನ ಪತಿಯನ್ನು ಐಸ್ ಫ್ಯಾಕ್ಟರಿ ಕೆಲಸದಿಂದ ತೆಗೆದು ಹಾಕಿದ್ದಾರೆ ಅಂದಿನಿಂದ ನಿಮ್ಮ ಮನೆಯಲ್ಲಿ ಏನಾದರೂ ಉಳಿದಿದೆಯೇ? ಇಂದು ನನ್ನ ಪತಿಗೆ ಖಂಡಿತ ಹಣ ಸಿಗುತ್ತದೆ. ನಾನು ನಿನಗೆ ಹಿಟ್ಟನ್ನು ಮರಳಿ ನೀಡುತ್ತೇನೆ. ಇಷ್ಟು ಹೇಳಿ ಸುನೀತಾ ತನ್ನ ಆತ್ಮಗೌರವವನ್ನು ಬದಿಗಿಟ್ಟು ಬಟ್ಟಲನ್ನು ಊರ್ಮಿಳಾ ಮುಂದೆ ಚಾಚುತ್ತಾಳೆ. ಊರ್ಮಿಳಾ ಸುನೀತಾಳ ಕೈಯಿಂದ ಬಟ್ಟಲು ಪಡೆದು ಹೇಳುತ್ತಾಳೆ, ಕೊಡು ಬಟ್ಟಲು. ಏನನ್ನೂ ಮರಳಿ ನೀಡುವ ಅಗತ್ಯವಿಲ್ಲ. ನಿನ್ನ ಪತಿಯನ್ನು ಕೆಲಸಕ್ಕೆ ಕಳುಹಿಸು. ಊರ್ಮಿಳಾ ಒಳಗಡೆ ಹೋಗಿ ಬಟ್ಟಲಲ್ಲಿ ಹಿಟ್ಟು ತರುತ್ತಾಳೆ. ಸುನೀತಾ ಊರ್ಮಿಳಾಳ ಕೈಯಿಂದ ಹಿಟ್ಟು ಪಡೆದು ನಡುಗುತ್ತಾ ತನ್ನ ಮನೆಗೆ ಮರಳುತ್ತಾಳೆ. ಭಗವಂತನಿಗೆ ಧನ್ಯವಾದಗಳು. ಉರ್ಮಿಳಾ ಆಂಟಿಯ ನಾಲಿಗೆ ಸ್ವಲ್ಪ ಕಹಿ ಇರಬಹುದು, ಆದರೆ ಅಗತ್ಯ ಬಿದ್ದಾಗ ಸಹಾಯ ಮಾಡುತ್ತಾರೆ. ಸುನೀತಾ ಹಿಟ್ಟು ಕಲಸಿ ರೊಟ್ಟಿ ಮಾಡಲು ಪ್ರಾರಂಭಿಸುತ್ತಾಳೆ. ಸುನೀತಾಳ ಪತಿ ರಾಜೇಂದ್ರ ಚಳಿಗಾಲದ ಮೊದಲು ಒಂದು ಐಸ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಿದ್ದನು. ಅದರಿಂದ ಈ ಬಡ ಕುಟುಂಬದ ಜೀವನ ನಡೆಯುತ್ತಿತ್ತು. ಆದರೆ ಚಳಿ ಬಂದ ಕಾರಣ ಫ್ಯಾಕ್ಟರಿಯಿಂದ ಬಹಳಷ್ಟು ಕಾರ್ಮಿಕರನ್ನು ಹೊರಹಾಕಲಾಯಿತು. ಅದರಲ್ಲಿ ರಾಜೇಂದ್ರ ಕೂಡ ಒಬ್ಬನಾಗಿದ್ದನು. ಈಗ ರಾಜೇಂದ್ರ ಇತ್ತ ಅತ್ತ ಕೆಲಸ ಹುಡುಕುತ್ತಿದ್ದಾನೆ. ಆದರೆ ಅವನಿಗೆ ಇದುವರೆಗೂ ಯಾವುದೇ ಕೆಲಸ ಸಿಕ್ಕಿಲ್ಲ. ಮತ್ತು ಮನೆಯಲ್ಲಿದ್ದ ಉಳಿತಾಯದ ಹಣವೂ ಖಾಲಿಯಾಗಿದೆ. ಊಟ ಅಂತೂ ತಯಾರಾಯಿತು, ಎಲ್ಲರನ್ನೂ ಕರೆಯುತ್ತೇನೆ. ಅಮ್ಮ, ಮಕ್ಕಳೇ, ಊಟ ತಯಾರಾಗಿದ, ಒಳಗಡೆ ಬನ್ನಿ. ಸುನೀತಾ ಚಳಿ ತಾಯಿಸಲು ಕುಳಿತಿದ್ದ ತನ್ನ ಮಾವ ರಾಮ್ಲಾಲ್, ಅತ್ತೆ ಸುಗಂಧ ಹಾಗೂ ತನ್ನ ಇಬ್ಬರು ಮಕ್ಕಳನ್ನು ಊಟಕ್ಕೆ ಕರೆಯುತ್ತಾಳೆ. ಅರೆ, ನಡೀರಿ ನಡೀರಿ, ಮನೆಗೆ ಹೋಗೋಣ. ಸುನೀತಾ ಊಟ ಸಿದ್ಧಪಡಿಸಿದ್ದಾಳೆ. ಇಡೀ ಕುಟುಂಬ ಕುಳಿತುಕೊಳ್ಳುತ್ತದೆ. ಸುನೀತಾ ಎಲ್ಲರಿಗೂ ರೊಟ್ಟಿ ಮತ್ತು ಉಪ್ಪು ಎಣ್ಣೆ ಹಚ್ಚಿ ಬಡಿಸುತ್ತಾಳೆ. ಅಮ್ಮ, ನನಗೆ ರೊಟ್ಟಿ ಉಪ್ಪು ಎಣ್ಣೆ ಬೇಡಮ್ಮ, ಏನಾದ್ರೂ ಒಳ್ಳೆಯದು ಮಾಡಮ್ಮ. ಮಗನೇ, ಹಾಗೆ ಹೇಳಬಾರದು.
ಅನ್ನಕ್ಕೆ ಅವಮಾನ ಮಾಡಬೇಡ. ಈಗ ಯಾವುದಿದೆಯೋ ಅದನ್ನು ತಿನ್ನಿ. ಮಕ್ಕಳಿಬ್ಬರು ಮತ್ತು ಇಡೀ ಕುಟುಂಬ ರೊಟ್ಟಿ ಉಪ್ಪು ಎಣ್ಣೆ ತಿನ್ನಲು ಪ್ರಾರಂಭಿಸುತ್ತದೆ. ಅವರಿನ್ನು ಊಟ ಮಾಡುತ್ತಿರುವಾಗಲೇ ಅವರ ಮನೆಗೆ ಒಂದು ಒಳ್ಳೆಯ ಸುವಾಸನೆ ಬರುತ್ತದೆ. ಅರೆ ಅಮ್ಮ, ಎಷ್ಟು ಒಳ್ಳೆಯ ಸುವಾಸನೆ ಬರ್ತಿದೆ ಅಮ್ಮ, ಇದು ಯಾವುದರ ಸುವಾಸನೆ? ಬಹಳ ಚೆನ್ನಾಗಿದೆ. ಮಕ್ಕಳು ಹೀಗೆ ಹೇಳಿದಾಗ ಪಕ್ಕದಲ್ಲೇ ಕುಳಿತಿದ್ದ ಸುಗಂಧ ಸುವಾಸನೆಯನ್ನು ಗುರುತಿಸಿ ಹೇಳುತ್ತಾಳೆ, ಅರೆ ಮಕ್ಕಳೇ, ಈ ಸುವಾಸನೆ ಸಾಸಿವೆ ಸೊಪ್ಪಿನ ಪಲ್ಯದ್ದು. ಮಧುರವಾದ ಸುವಾಸನೆ ಬರೀ ಸಾಸಿವೆ ಸೊಪ್ಪಿನ ಪಲ್ಯದಿಂದ ಮಾತ್ರ ಇರುತ್ತದೆ. ಸುನೀತಾಳ ನೆರೆಮನೆಯಲ್ಲಿ ಸಾಸಿವೆ ಸೊಪ್ಪಿನ ಪಲ್ಯ ಹಾಗೂ ಜೋಳದ ರೊಟ್ಟಿ ತಯಾರಾಗುತ್ತಿತ್ತು. ಅದರ ಸುವಾಸನೆ ಸುನೀತಾಳ ಮನೆಗೆ ಬರುತ್ತಿತ್ತು. ಅಜ್ಜಿಯ ಬಾಯಿಂದ ಇಷ್ಟು ಹೊಗಳಿಕೆ ಕೇಳಿ ಮಕ್ಕಳು ಹೇಳುತ್ತಾರೆ, ಅಮ್ಮ ಅಮ್ಮ, ನನಗೂ ಈ ಟೇಸ್ಟಿ ಸಾಸಿವೆ ಸೊಪ್ಪಿನ ಪಲ್ಯ ತಿನ್ನಬೇಕು. ಇಲ್ಲಿ ಹಿಟ್ಟು ಬೇಳೆ ಅನ್ನಕ್ಕೆ ಹಣ ಇಲ್ಲ, ಈಗ ಇವರಿಗೆ ದುಬಾರಿ ಸಾಸಿವೆ ಸೊಪ್ಪಿನ ಪಲ್ಯ ಹೇಗೆ ತಿನ್ನಿಸಲಿ? ಮಕ್ಕಳೇ, ಈಗ ನೀವು ಊಟ ಮಾಡಿ. ಯಾವಾಗ ನಿಮ್ಮ ಅಪ್ಪನ ಹತ್ತಿರ ಹಣ ಬರುತ್ತದೋ ಆಗ ನಾನು ನಿಮಗಾಗಿ ಸಾಸಿವೆ ಸೊಪ್ಪಿನ ಪಲ್ಯ ಮಾಡುತ್ತೇನೆ. ಸುನೀತಾಳ ಮಾತು ಕೇಳಿ ಮಕ್ಕಳು ರೊಟ್ಟಿ ಉಪ್ಪು ಎಣ್ಣೆ ತಿನ್ನಲಾರಂಭಿಸುತ್ತಾರೆ. ಊಟ ಮುಗಿಸಿದ ನಂತರ ಮಕ್ಕಳು ಮತ್ತೆ ಕೇಳುತ್ತಾರೆ, ಅಜ್ಜಿ, ಈ ಸಾಸಿವೆ ಸೊಪ್ಪಿನ ಪಲ್ಯ ಅನ್ನದ ಜೊತೆ ತಿಂತಾರೋ ಅಥವಾ ರೊಟ್ಟಿ ಜೊತೆ ತಿಂತಾರೋ? ಹಾಗೆ ನೋಡಿದ್ರೆ ಸಾಸಿವೆ ಸೊಪ್ಪಿನ ಪಲ್ಯ ರೊಟ್ಟಿ ಮತ್ತು ಅನ್ನ ಎರಡರ ಜೊತೆಗೂ ತಿಂತಾರೆ. ಆದ್ರೆ ಸಾಸಿವೆ ಸೊಪ್ಪಿನ ಪಲ್ಯದ ಮಜಾ ಜೋಳದ ರೊಟ್ಟಿ ಜೊತೆ ಬರುತ್ತದಲ್ವಾ, ಅದು ಅನ್ನ ಅಥವಾ ಗೋಧಿ ರೊಟ್ಟಿ ಜೊತೆ ಬರುವುದಿಲ್ಲ. ಸುಗಂಧಾಳ ಬಾಯಿಂದ ಸಾಸಿವೆ ಸೊಪ್ಪಿನ ಪಲ್ಯ ಮತ್ತು ಜೋಳದ ರೊಟ್ಟಿಯ ಇಷ್ಟು ಹೊಗಳಿಕೆ ಕೇಳಿ ಮಕ್ಕಳು ಮತ್ತೆ ಹಠ ಮಾಡಲು ಪ್ರಾರಂಭಿಸುತ್ತಾರೆ. ಅಮ್ಮ, ನೀನು ನಾಳೆಯೇ ಸಾಸಿವೆ ಸೊಪ್ಪಿನ ಪಲ್ಯ ಜೋಳದ ರೊಟ್ಟಿ ಮಾಡು. ಹೌದಮ್ಮ, ನನಗೂ ನಾಳೆಯೇ ಸಾಸಿವೆ ಸೊಪ್ಪಿನ ಪಲ್ಯ ಜೋಳದ ರೊಟ್ಟಿ ತಿನ್ನಬೇಕು. ಮಕ್ಕಳು ಸತತವಾಗಿ ಕಿರುಚುತ್ತಾ ಹಠ ಮಾಡುತ್ತಿರುತ್ತಾರೆ. ಅಮ್ಮ, ಸಾಸಿವೆ ಸೊಪ್ಪಿನ ಪಲ್ಯ ಜೋಳದ ರೊಟ್ಟಿ ಬೇಕು. ಮಕ್ಕಳು ಒಂದೇ ಸಮನೆ ಕಿರುಚುತ್ತಿರುವುದನ್ನು ಕಂಡು ಸುನೀತಾ ಗಾಬರಿಯಾಗುತ್ತಾಳೆ. ಸುಮ್ಮನಿರಿ ನೀವಿಬ್ಬರು, ಇಲ್ಲದಿದ್ದರೆ ರಾತ್ರಿಯ ಊಟ ಸಿಗುವುದಿಲ್ಲ. ಈಗ ಇಲ್ಲಿಂದ ಹೋಗಿ, ಇಲ್ಲದಿದ್ದರೆ ಒಂದು ಪೆಟ್ಟು ನೀಡುತ್ತೇನೆ. ಸುನೀತಾಳ ಬೈಗುಳ ಕೇಳಿ ಮಕ್ಕಳಿಬ್ಬರೂ ಅಳುತ್ತಾ ಹೋಗುತ್ತಾರೆ ಮತ್ತು ಸುನೀತಾಳ ಕಣ್ಣುಗಳು ತುಂಬಿ ಬರುತ್ತವೆ. ಅಮ್ಮ, ನಾನು ನನ್ನ ಮಕ್ಕಳ ಅಳುವನ್ನು ಇನ್ನು ನೋಡಲು ಸಾಧ್ಯವಿಲ್ಲ. ಅವರ ಹತ್ತಿರ ಚಳಿಯಲ್ಲಿ ಧರಿಸಲು ಬೆಚ್ಚಗಿನ ಬಟ್ಟೆಗಳಿಲ್ಲ. ಆದ್ರೆ ಊಟವನ್ನಾದರೂ ಅವರಿಗೆ ಒಳ್ಳೆಯದು ನೀಡಬೇಕಲ್ಲವೇ? ನಾನು ಎಲ್ಲಾದರೂ ಕೆಲಸ ಮಾಡಿ ನನ್ನ ಮಕ್ಕಳಿಗಾಗಿ ಸಾಸಿವೆ ಸೊಪ್ಪಿನ ಪಲ್ಯ ಮತ್ತು ಜೋಳದ ರೊಟ್ಟಿ ಸಿದ್ಧಪಡಿಸುತ್ತೇನೆ. ಮಗಳೇ, ನಮ್ಮ ಮನೆತನದಲ್ಲಿ ಸೊಸೆಯಂದಿರು ಕೆಲಸ ಮಾಡುವುದಿಲ್ಲ ಎಂದು ಅವಳ ಮಾವ ಹೇಳಿದಾಗ, ಹಾಗಾದ್ರೆ ನೀವುಗಳೇ ಏನಾದರೂ ಮಾಡಿ ನನ್ನ ಮಕ್ಕಳಿಗಾಗಿ ಸಾಸಿವೆ ಸೊಪ್ಪಿನ ಪಲ್ಯ ಮತ್ತು ಜೋಳದ ರೊಟ್ಟಿಯ ವ್ಯವಸ್ಥೆ ಮಾಡಿ ಎಂದು ಹೇಳಿದಾಗ ಅವಳ ಮಾವ ಈ ಮಾತನ್ನು ನೀನು ನಿನ್ನ ಕೆಲಸಕ್ಕೆ ಬಾರದ ಪತಿಗೆ ಏಕೆ ಹೇಳುವುದಿಲ್ಲ ಎಂದು ಹೇಳುತ್ತಾರೆ. ಅರೆ, ನೀವೇಕೆ ಹಾಗೆ ಹೇಳುತ್ತಿದ್ದೀರಾ? ಅವರು ಕೆಲಸ ಕಳೆದುಕೊಂಡರು, ಈಗ ಇದರಲ್ಲಿ ಅವರ ತಪ್ಪೇನಿದೆ ಎಂದು ಕೇಳುತ್ತಾಳೆ. ಅರೆ, ಈ ವಯಸ್ಸಿನಲ್ಲಿ ಅವನು ತನ್ನ ಅಪ್ಪ ಅಮ್ಮನನ್ನು ನೋಡಿಕೊಳ್ಳಲು ಸಾಧ್ಯವಿಲ್ಲ, ತನ್ನ ಪುಟ್ಟ ಮಕ್ಕಳ ಕಾಳಜಿ ಮಾಡಲು ಸಾಧ್ಯವಿಲ್ಲ ಅಂದಮೇಲೆ ಕೆಲಸಕ್ಕೆ ಬಾರದವನು ಅನ್ನದೇ ಇನ್ನು ಏನನ್ನಲಿ? ರಾಮಲಾಲ್ನ ಎಲ್ಲಾ ಕಹಿಮಾತುಗಳನ್ನು ರಾಜೇಂದ್ರ ಬಾಗಿಲನಲ್ಲಿ ನಿಂತು ಕೇಳಿಸಿಕೊಳ್ಳುತ್ತಿರುತ್ತಾನೆ. ಅತ್ತ ಸುನೀತಾ ರಾಮಲಾಲ್ಗೆ ಹೇಳುತ್ತಾಳೆ, ಅವರು ಪ್ರತಿದಿನ ಕೆಲಸ ಹುಡುಕಲು ಹೋಗುತ್ತಾರೆ ಮತ್ತು ಈಗ ಅವರಿಗೆ ಕೆಲಸ ಸಿಗುತ್ತಿಲ್ಲ ಎಂದರೆ ಅದರಲ್ಲಿ ಅವರ ತಪ್ಪೇನಿದೆ? ನೀವು ಅವರಿಗೆ ಹಾಗೆ ಹೇಳಬಾರದು. ಸುನೀತಾ ತನ್ನ ಪರವಾಗಿ ಮಾತನಾಡುತ್ತಿರುವುದನ್ನು ಕಂಡು ರಾಜೇಂದ್ರನ ಕಂಡು ತುಂಬಿ ಬರುತ್ತದೆ ಮತ್ತು ಅವನು ಮುಂದೆ ಬಂದು ಹೇಳುತ್ತಾನೆ, ಸುನೀತಾ, ನೀನು ಅಪ್ಪಾಜಿ ಜತೆ ಯಾವ ರೀತಿ ಮಾತನಾಡುತ್ತಿದ್ದೀಯಾ? ಅವರು ಹೇಳುವುದರಲ್ಲಿ ತಪ್ಪೇನಿದೆ? ನಾನೇ ಕೆಲಸಕ್ಕೆ ಬಾರದವನು? ಯಾರು ತನ್ನ ವೃದ್ಧ ಪೋಷಕರು ಮತ್ತು ಪುಟ್ಟ ಮಕ್ಕಳ ಕಾಳಜಿ ಮಾಡಲು ಶಕ್ತನಾಡಿಲ್ಲವೋ ಅವನು? ಇಷ್ಟು ಹೇಳಿ ರಾಜೇಂದ್ರ ಅಳುತ್ತಾ ಮನೆಯಿಂದ ಹೊರಟು ಹೋಗುತ್ತಾನೆ. ರಾಜೇಂದ್ರ ಹೋಗಿ ಬಹಳ ಸಮಯ ಕಳೆಯುತ್ತದೆ. ಮಧ್ಯಾಹ್ನ ಸಂಜೆಯಾಗಿ ಸಂಜೆ ರಾತ್ರಿಯಾಗಿ ಬದಲಾಗುತ್ತದೆ. ಆದರೆ ರಾಜೇಂದ್ರ ಮನೆಗೆ ಮರಳಿ ಬರುವುದಿಲ್ಲ. ಹೇ ಭಗವಂತ, ನನ್ನ ಮಗ ಎಲ್ಲಿ ಹೋದ? ಇದುವರೆಗೆ ಮರಳಿ ಬಂದಿಲ್ಲ. ನಿಮ್ಮ ಮಾತುಗಳನ್ನು ಕೇಳಿಯೇ ನನ್ನ ಮಗ ಇದುವರೆಗೆ ಮನೆಗೆ ಬಂದಿಲ್ಲ. ಹೋಗಿ ಅವನನ್ನು ಕರೆತನ್ನಿ. ರಾಮಲಾಲ್ಗೆ ತನ್ನ ಮಾತುಗಳ ಮೇಲೆ ಪಶ್ಚಾತ್ತಾಪ ಪ್ರಾರಂಭವಾಗುತ್ತದೆ. ಅತ್ತ ಸುನೀತಾ ಅಳುತ್ತಾ ತನ್ನ ಕುಟುಂಬದವರಿಗೆ ಹೇಳುತ್ತಾಳೆ, ಮನೆಯಿಂದ ಹೋಗುವಾಗ ಅವರು ಬಹಳ ದುಃಖದಲ್ಲಿದ್ದರು. ಈಗ ನನಗೆ ಭಯವಾಗುತ್ತಿದೆ. ನಾನು ಅವರನ್ನು ಹುಡುಕಲು ಹೋಗುತ್ತೇನೆ. ಇಷ್ಟು ಹೇಳಿ ಸುನೀತಾ ತಕ್ಷಣವೇ ಮನೆಯಿಂದ ಹೊರಬರುತ್ತಾಳೆ. ಮನೆಯ ಹೊರಗೆ ಅತಿ ವೇಗವಾಗಿ ತಣ್ಣನೆ ಗಾಳಿ ಬೀಸುತ್ತಿತ್ತು. ಸುನೀತಾ ನಡುಗುತ್ತಾ 4 ದಿಕ್ಕಿನಲ್ಲಿ ತನ್ನ ಪತಿಯನ್ನು ಹುಡುಕಲಾರಂಭಿಸುತ್ತಾಳೆ. ಎಲ್ಲಿ ಹೋದರಿವರು? ಎಲ್ಲೂ ಕಾಣಿಸುತ್ತಿಲ್ಲವಲ್ಲ. ಅವರಿಗೇನಾದರೂ ಆಗಿರಲಿಕ್ಕಿಲ್ಲ ತಾನೆ? ರಾಜೇಂದ್ರನನ್ನು ತುಂಬ ಹುಡುಕಿದರೂ ರಾಜೇಂದ್ರ ಸಿಗದಿದ್ದಾಗ ಸುನೀತಾ ಅಳಲು ಪ್ರಾರಂಭಿಸುತ್ತಾಳೆ. ಇಷ್ಟೊಂದು ಚಳಿ ಹೆಚ್ಚಾಗಿದೆ, ಎಲ್ಲಿ ಹೋದರೋ ಏನೋ? ಆಸುಪಾಸಿನ ಎಲ್ಲ ಜಾಗಗಳನ್ನು ನೋಡಿದೆ. ಅವರಿಗೇನಾದ್ರೂ ಆಗಿರಲಿಕ್ಕಿಲ್ಲ ತಾನೆ? ಅಥವಾ ಅವರು ನಮ್ಮಷ್ಟಕ್ಕೆ ತಾವೇ ಏನಾದ್ರೂ ಮಾಡಿಕೊಂಡಿರಲಿಕ್ಕಿಲ್ಲ ತಾನೆ? ಹೀಗೆ ತನ್ನಷ್ಟಕ್ಕೆ ತಾನೇ ಮಾತನಾಡಿಕೊಳ್ಳುತ್ತಾ ತಣ್ಣನೆ ಗಾಳಿಯಲ್ಲಿ ನಡುಗುತ್ತಾ ಸುನೀತಾ ಬೇರೆ ನಗರದ ಕಾಡಿನ ಕಡೆಗೆ ತಲುಪಿಬಿಡುತ್ತಾಳೆ.
ಮತ್ತು ತನ್ನ ಪತಿಯ ಹೆಸರನ್ನು ಜೋರಾಗಿ ಕೂಗಲಾರಂಭಿಸುತ್ತಾಳೆ. ರಾಹುಲ್ನ ಪಪ್ಪ? ರೀ, ನಾನು ಸುನೀತಾ. ರಾಹುಲ್ನ ಪಪ್ಪ. ಸುನೀತಾ ಅಳುತ್ತಾ ಕಾಡಿನ ಒಂದು ಮೈದಾನದಲ್ಲಿ ಮರದ ಕೆಳಗೆ ಕುಳಿತುಕೊಳ್ಳುತ್ತಾಳೆ. ನನ್ನ ಗಂಡ, ನನ್ನ ಮಕ್ಕಳು, ನನ್ನ ಗಂಡ, ನನ್ನ ಮಕ್ಕಳು. ತನ್ನ ಮಕ್ಕಳು ಮತ್ತು ಪತಿಯನ್ನು ಕೂಗುತ್ತಾ ಸುನೀತಾ ಚಳಿಯಲ್ಲಿ ಅಳುತ್ತಲೇ ಪ್ರಜ್ಞೆ ತಪ್ಪಿ ಬೀಳುತ್ತಾಳೆ. ಆಗ ಅಲ್ಲಿಗೆ ದಂಪತಿಗಳಿಬ್ಬರೂ ಬರುತ್ತಾರೆ. ಇಂದು ಸಾಸಿವೆ ಸೊಪ್ಪಿನ ಪಲ್ಯದಲ್ಲಿ ಸ್ವಲ್ಪ ತುಪ್ಪವನ್ನೂ ಹಾಕುತ್ತೇನೆ. ಸರಿ ಭಾಗ್ಯವಂತೆಯೇ, ನಿನಗೆ ಹೇಗೆ ಇಷ್ಟವೋ ಹಾಗೆ ಮಾಡು. ಆದ್ರೆ ಮೊದಲು ಸೊಪ್ಪು ತೆಗೊಂಡು ಇಲ್ಲಿಂದ ನಡೆಯೋಣ. ಅರೇ, ಬಹಳ ಚಳಿಯಿದೆ. ಇಬ್ಬರೂ ಪತಿ ಪತ್ನಿ ಕಾಡಿನ ತೋಟದಿಂದ ಸಾಸಿವೆ ಸೊಪ್ಪನ್ನು ಕೀಳಲಾರಂಭಿಸುತ್ತಾರೆ. ಅಷ್ಟರಲ್ಲಿ ಉಮೇಶ್ನ ದೃಷ್ಟಿ ಎಚ್ಚರ ತಪ್ಪಿದ್ದ ಸುನೀತಾಳ ಮೇಲೆ ಬೀಳುತ್ತದೆ. ಅರೇ ಭಾಗ್ಯವಂತಿಯೇ, ಇಲ್ಲಿ ನೋಡು, ಯಾರೋ ಒಬ್ಬ ಹೆಣ್ಣು ಎಚ್ಚರ ತಪ್ಪಿ ಬಿದ್ದಿದ್ದಾಳೆ. ಉಮೇಶ್ ಮತ್ತು ರಾಧಿಕಾ ಮರದ ಕೆಳಗೆ ಎಚ್ಚರ ತಪ್ಪಿದ್ದ ಸುನೀತಾಳ ಹತ್ತಿರ ಹೋಗುತ್ತಾರೆ. ಸುನೀತಾ ಚಳಿಯಿಂದ ನಡುಗುತ್ತಿರುತ್ತಾಳೆ ಹಾಗೂ ಎಚ್ಚರ ತಪ್ಪಿದ ಸ್ಥಿತಿಯಲ್ಲೂ ತನ್ನ ಮಕ್ಕಳ ಹೆಸರನ್ನು ಕೂಗುತ್ತಿರುತ್ತಾಳೆ. ರಾಹುಲ್, ಪಾಯಲ್, ರಾಹುಲ್, ಪಾಯಲ್. ಬಹುಶಃ ಚಳಿಯ ಕಾರಣದಿಂದ ಎಚ್ಚರ ತಪ್ಪಿರಬೇಕು. ಇವಳನ್ನು ನಮ್ಮ ಮನೆಗೆ ಕರೆದೊಯ್ಯೋಣ. ಇಬ್ಬರೂ ಪತಿ ಪತ್ನಿ ಎಚ್ಚರ ತಪ್ಪಿದ್ದ ಸುನೀತಾಳನ್ನು ತಮ್ಮ ಮನೆಗೆ ಕರೆತರುತ್ತಾರೆ. ಹಾಸಿಗೆಯ ಮೇಲೆ ಮಲಗಿಸಿ ದಪ್ಪನೆಯ ಕಂಬಳಿ ಹೊದಗಿಸುತ್ತಾರೆ. ರಾಧಿಕಾ, ನೀನು ಕಷಾಯ ಮಾಡು, ನಾನು ಸ್ವಲ್ಪ ಅಂಗಿಟೆ ಹಚ್ಚುತ್ತೇನೆ. ರಾಧಿಕಾ ಸುನೀತಾಳಿಗಾಗಿ ಕಷಾಯ ಸಿದ್ಧಪಡಿಸುತ್ತಾಳೆ ಮತ್ತು ಉಮೇಶ್ ಸುನೀತಾಳ ಹಾಸಿಗೆಯ ಹತ್ತಿರ ಬೆಂಕಿ ಹಚ್ಚುತ್ತಾನೆ. ಸ್ವಲ್ಪ ಸಮಯದಲ್ಲೇ ಸುನೀತಾಳಿಗೆ ಎಚ್ಚರವಾಗುತ್ತದೆ. ನಾನು ಎಲ್ಲಿದ್ದೇನೆ? ಇದು ಯಾವ ಜಾಗ? ಎದ್ದೆಯ ಮಗಳೇ, ಇಗೋ ಕಷಾಯ ಕುಡಿ. ನಾನಿಲ್ಲಿಗೆ ಹೇಗೆ ಬಂದೆ? ನೀವುಗಳು ಯಾರು? ನೀನು ಕಾಡಿನ ತೋಟದಲ್ಲಿ ಎಚ್ಚರ ತಪ್ಪಿ ಬಿದ್ದಿದ್ದೆ. ಚಳಿಯಿಂದ ನಡುಗುತ್ತಿರುವುದನ್ನು ಕಂಡು ನಾವು ನಿನ್ನನ್ನು ನಮ್ಮ ಮನೆಗೆ ಕರೆತಂದೆವು. ಸುನೀತಾಳಿಗೆ ಕಳೆದ ರಾತ್ರಿಯ ಎಲ್ಲಾ ಮಾತುಗಳು ನೆನಪಾಗುತ್ತವೆ ಮತ್ತು ಸುನೀತಾ ಅಳಲಾರಂಭಿಸುತ್ತಾಳೆ. ಸುನೀತಾ ಅಳುತ್ತಿರುವುದನ್ನು ಕಂಡು ರಾಧಿಕಾ ಕೇಳುತ್ತಾಳೆ, ಏನಾಯ್ತು ಮಗಳೇ, ಏಕೆ ಅಳುತ್ತಿದ್ದೀಯಾ? ಏನು ತೊಂದರೆ? ಕಾಡಿನಲ್ಲೂ ನೀನು ಯಾರದ್ದೋ ಹೆಸರನ್ನು ಬಡಬಡಿಸುತ್ತಿದ್ದೆ. ನಿನ್ನೆ ಮಧ್ಯಾಹ್ನ ನನ್ನ ಪತಿ ಅಳುತ್ತಾ ಮನೆಯಿಂದ ಹೊರಟರು ಮತ್ತು ರಾತ್ರಿಯಾದರೂ ಮರಳಿ ಬಂದಿಲ್ಲ. ನಾನು ಅವರನ್ನೇ ಹುಡುಕಲು ಹೊರಟಿದ್ದೆ, ಆದರೆ ಅವರು ನನಗೆ ಸಿಗಲಿಲ್ಲ. ಎಲ್ಲಿ ಹೋದರೋ ಏನೋ ಗೊತ್ತಿಲ್ಲ. ಸುನೀತಾ ಅಳುತ್ತಾ ಕಳೆದ ರಾತ್ರಿಯ ಎಲ್ಲಾ ಮಾತುಗಳನ್ನು ರಾಧಿಕಾ ಮತ್ತು ಉಮೇಶ್ಗೆ ತಿಳಿಸುತ್ತಾಳೆ. ಜೊತೆಗೆ ತನ್ನ ಪತಿಯ ಕೆಲಸ ಹೇಗೆ ಹೋಯಿತು ಮತ್ತು ಅವರ ಮನೆಯ ಸ್ಥಿತಿ ಹೇಗಿದೆ ಎಂಬುದನ್ನು ವಿವರಿಸುತ್ತಾಳೆ. ಭಗವಂತನ ಮೇಲೆ ನಂಬಿಕೆ ಇಡು ಮಗಳೇ, ಎಲ್ಲವೂ ಸರಿಯಾಗುತ್ತದೆ. ಮಗಳೇ, ಇದು ಸ್ವಲ್ಪ ಸಾಸಿವೆ ಸೊಪ್ಪಿನ ಪಲ್ಯ ಮತ್ತು ಜೋಳದ ರೊಟ್ಟಿ. ಇಂದು ಬೆಳಗ್ಗೆಯೇ ಮಾಡಿದ್ದೇನೆ. ನೀನು ಹೇಳಿದ್ದೆ ನಿನ್ನ ಮಕ್ಕಳಿಗೆ ಇದು ಬಹಳ ಇಷ್ಟ ಎಂದು. ಇದು ನಿನ್ನ ಮಕ್ಕಳಿಗಾಗಿ. ಸುನೀತಾ ನಗುತ್ತಾ ರಾಧಿಕಾ ಹತ್ತಿರ ಸಾಸಿವೆ ಸೊಪ್ಪಿನ ಪಲ್ಯ ಮತ್ತು ಜೋಳದ ರೊಟ್ಟಿ ಪಡೆದುಕೊಳ್ಳುತ್ತಾಳೆ ಮತ್ತು ತನ್ನ ಮನೆಯ ಕಡೆಗೆ ಹೊರಡುತ್ತಾಳೆ. ಸ್ವಲ್ಪ ಹೊತ್ತು ನಡೆದ ನಂತರ ಸುನೀತಾ ತನ್ನ ಮನೆ ತಲುಪುತ್ತಾಳೆ. ಮಗಳೇ, ರಾಜೇಂದ್ರ ಸಿಕ್ಕನೇನಮ್ಮ? ಇಲ್ಲ ಅಮ್ಮ, ತುಂಬಾ ಹುಡುಕಿದೆ, ಎಲ್ಲೂ ಸಿಗಲಿಲ್ಲ. ಅರೆ, ರಾತ್ರಿಯಿಡೀ ಎಲ್ಲಿ ಹೋಗಿದ್ದೆ ನೀನು? ನಾನು ಹೆದರಿ ಹೋಗಿದ್ದೆ. ಮಗನೂ ಹೋದ, ಸೊಸೆಯೂ ಎಲ್ಲಿಗೆ ಹೋದಳು ಅಂತ. ರಾಮ್ಲಾಲ್ ತನ್ನ ಮಾತುಗಳನ್ನು ಅಲ್ಲಿಗೆ ನಿಲ್ಲಿಸುತ್ತಾನೆ ಮತ್ತು ಸುನೀತಾ ಕಳೆದ ರಾತ್ರಿಯ ಎಲ್ಲಾ ಕಥೆಯನ್ನೂ ತನ್ನ ಕುಟುಂಬದವರಿಗೆ ತಿಳಿಸುತ್ತಾಳೆ. ಜೊತೆಗೆ ಯಾವ ರೀತಿ ರಾಧಿಕಾ ಮತ್ತು ಉಮೇಶ್ ಅವಳನ್ನು ಉಳಿಸಿದರು ಎಂಬುದನ್ನು ಹೇಳುತ್ತಾಳೆ. ಮತ್ತು ಈ ಸಾಸಿವೆ ಸೊಪ್ಪಿನ ಪಲ್ಯ ಮತ್ತು ಜೋಳದ ರೊಟ್ಟಿಯನ್ನು ಕೂಡ ಅವರೇ ಕೊಟ್ಟಿದ್ದು, ನಮ್ಮ ಮಕ್ಕಳಿಗಾಗಿ. ಅಮ್ಮ, ಸಾಸಿವೆ ಸೊಪ್ಪಿನ ಪಲ್ಯ ಮತ್ತು ಜೋಳದ ರೊಟ್ಟಿ ಇದೆಯೇ? ಅಮ್ಮ, ಬೆಳಗ್ಗೆಯಿಂದ ಏನನ್ನೂ ತಿಂದಿಲ್ಲ ಎಂದು ಮಕ್ಕಳು ಕೇಳಿದಾಗ ಸುನೀತಾ ತನ್ನ ಮಕ್ಕಳಿಗೆ ಮತ್ತು ಇಡೀ ಕುಟುಂಬಕ್ಕೆ ಸಾಸಿವೆ ಸೊಪ್ಪಿನ ಪಲ್ಯ ಮತ್ತು ಜೋಳದ ರೊಟ್ಟಿ ತಿನ್ನಿಸುತ್ತಾಳೆ. ಅಮ್ಮ, ಇದು ಬಹಳ ಟೇಸ್ಟಿಯಾಗಿದೆ. ಅಪ್ಪ ಎಲ್ಲಿದ್ದಾರೆ? ಅವರಿಗೆ ಹೇಳು ನಾಳೆಯೂ ಸಾಸಿವೆ ಸೊಪ್ಪಿನ ಪಲ್ಯ ಮತ್ತು ಜೋಳದ ರೊಟ್ಟಿ ತರಲು. ಸರಿ ಮಗನೇ, ಖಂಡಿತ. ಈ ರೀತಿ 3 ದಿನಗಳು ಕಳೆಯುತ್ತವೆ. ನೆರೆಯವರ ಸಹಾಯದಿಂದ ಕೆಲವು ದಿನ ಮಕ್ಕಳ ಹೊಟ್ಟೆ ತುಂಬುತ್ತದೆ. ಆದರೆ ಈಗ ಅವರ ಭರವಸೆಯೂ ಮುಗಿದು ಹೋಗುತ್ತದೆ ಮತ್ತು ರಾಜೇಂದ್ರನ ಸುಳಿವು ಕೂಡ ಸಿಗುವುದಿಲ್ಲ. ಇಂದು 3 ದಿನ ಕಳೆದಿವೆ. ನನ್ನ ಮಗ ಎಲ್ಲಿ ಹೋದನೋ ಗೊತ್ತಿಲ್ಲ. ನಿಮ್ಮ ಟೀಕೆಗಳ ಕಾರಣದಿಂದಲೇ ನನ್ನ ಪತಿ ಓಡಿ ಹೋಗಿದ್ದಾರೆ. ಅವರು ಇದ್ದಾಗ ಎಲ್ಲೋ ಒಂದು ಕಡೆಯಿಂದ 2-3 ದಿನಗಳಲ್ಲಿ ಸ್ವಲ್ಪ ಹಣ ಸಂಪಾದಿಸುತ್ತಿದ್ದರು. ಆದರೆ ಅವರು ಹೋದಾಗಿನಿಂದ ಯಾರೂ ನಮಗೆ ಸಾಲವನ್ನು ಕೊಟ್ಟಿಲ್ಲ. ಕಡು ಚಳಿಯಲ್ಲಿ ವೃದ್ಧ ಸುಗಂಧ ಮತ್ತು ರಾಮ್ಲಾಲ್ಗೆ ಸರಿಯಾದ ಊಟ ಸಿಗದ ಕಾರಣದಿಂದ ಅವರ ಆರೋಗ್ಯ ಕೂಡ ಹದಗೆಡುತ್ತಿತ್ತು ಮತ್ತು ಮಕ್ಕಳು ಕೂಡ ದುರ್ಬಲರಾಗುತ್ತಿದ್ದರು. ಅಮ್ಮ, ನನಗೆ ಅನ್ನಿಸುತ್ತದೆ ನಾದೇ ನಮ್ಮ ಮನೆಯ ಪರಿಸ್ಥಿತಿಯನ್ನು ಸಂಭಾಳಿಸಬೇಕು. ಇಲ್ಲದಿದ್ದರೆ ನನ್ನ ಮಕ್ಕಳು ಹಸಿವಿನಿಂದ ಸಾಯುತ್ತಾರೆ. ಇಷ್ಟು ಹೇಳಿ ಸುನೀತಾ ಅಳುತ್ತಾ ಮನೆಯ ಹೊರಗೆ ತನ್ನ ಗೆಳತಿ ಟ್ವಿಂಕಲ್ನನ್ನು ಭೇಟಿಯಾಗುತ್ತಾಳೆ ಮತ್ತು ಅವಳ ಕುಟುಂಬದ ಎಲ್ಲಾ ಕಥೆಯನ್ನು ಅವಳಿಗೆ ತಿಳಿಸುತ್ತಾಳೆ. ಹಾಗಾದ್ರೆ ಈಗ ಏನು ಮಾಡಬೇಕೆಂದು ನಿರ್ಧರಿಸಿದ್ದೀಯಾ? ಈಗ ಕೇವಲ ಒಂದೇ ದಾರಿಯಿದೆ. ನಾನು ಯಾವುದಾದರೂ ಕೆಲಸ ಪ್ರಾರಂಭಿಸಬೇಕು, ಆದರೆ ತಿಳಿಯುತ್ತಿಲ್ಲ ಏನು ಮಾಡಲಿ ಎಂದು.
ಚಿಂತೆ ಮಾಡಬೇಡ, ನೀನು ಮಾರುಕಟ್ಟೆಗೆ ಹೋಗು, ಅಲ್ಲಿ ನಿನಗೆ ಯಾವುದಾದರೂ ಒಂದು ಐಡಿಯಾ ಖಂಡಿತ ಸಿಗುತ್ತದೆ, ಅಥವಾ ಎಲ್ಲೋ ಒಂದು ಕಡೆ ಯಾವುದಾದರೂ ಕೆಲಸ ಖಂಡಿತ ಸಿಗುತ್ತದೆ. ಟ್ವಿಂಕಲ್ನ ಮಾತು ಕೇಳಿ ಸುನೀತಾ ತಕ್ಷಣವೇ ಹತ್ತಿರದ ಮಾರುಕಟ್ಟೆಗೆ ತನ್ನ ಮಗು ರಾಹುಲ್ನೊಂದಿಗೆ ಹೋಗುತ್ತಾಳೆ. ಮಾರುಕಟ್ಟೆಯಲ್ಲಿ ತಣ್ಣನೆಯ ಗಾಳಿ ಬೀಸುತ್ತಿತ್ತು, ಆದರೆ ಉಪಹಾರ ಮತ್ತು ತಿಂಡಿ ತಿನಿಸುಗಳ ಅಂಗಡಿಗಳ ಮುಂದೆ ಬಹಳ ಜನಸಂದಣಿಯಿತ್ತು. ಇಂದು ಮಾರುಕಟ್ಟೆಯಲ್ಲಿ ಬಹಳ ಜನ ಇದ್ದಾರೆ. ಒಂದು ವೇಳೆ ಮಾರುಕಟ್ಟೆಯಲ್ಲೇ ಯಾರ ಹತ್ತಿರಾದರೂ ಕೆಲಸ ಮಾಡಿದರೆ ಇಂದಿನ ರಾತ್ರಿಯ ಊಟಕ್ಕೆ ಹಣ ಸಿಗುತ್ತದೆ. ಸುನೀತಾ ಏನು ಮಾಡಲಿ ಎಂದು ಯೋಚಿಸುತ್ತಿರುವಾಗಲೇ ರಾಹುಲ್ ಸುನೀತಾ ಹತ್ತಿರ ಹೇಳುತ್ತಾನೆ, ಅಮ್ಮ, ಅಲ್ಲಿ ನೋಡು ಮೋಮೋಸ್ ಕೊಡಿಸಮ್ಮ. ಇಲ್ಲ ಮಗನೇ, ಮೋಮೋಸ್ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಸರಿ ಅಮ್ಮ, ಹಾಗಾದ್ರೆ ಪಾವ್ಭಾಜಿ ಕೊಡಿಸಮ್ಮ. ಇಲ್ಲ ಮಗನೇ, ನಾವಿಲ್ಲಿ ಕೆಲಸ ಹುಡುಕಲು ಬಂದಿದ್ದೇವೆ, ತಿನ್ನಲು ಅಲ್ಲ. ಅಮ್ಮ, ನಾನು ಕೆಲಸ ಮಾಡ್ತೀನಿ, ಮೊದಲು ಪಾನಿಪುರಿ ಕೊಡಿಸು. ರಾಹುಲ್ ಮಾರುಕಟ್ಟೆಯಲ್ಲಿ ಮಾರಾಟವಾಗುತ್ತಿದ್ದ ಎಲ್ಲಾ ಸ್ಟ್ರೀಟ್ ಫುಡ್ ಕಂಡು ತಿನ್ನಲು ಹಠ ಮಾಡಲಾರಂಭಿಸುತ್ತಾನೆ. ಇಲ್ಲ, ಇವೆಲ್ಲವೂ ಒಂದು ಒಳ್ಳೆಯ ವಸ್ತುವಲ್ಲ. ಅಮ್ಮ, ನಿನಗೆ ಯಾವುದೂ ಒಳ್ಳೆಯದು ಅನ್ನಿಸುವುದೇ ಇಲ್ಲ. ಮೋಮೋಸ್ ಇಷ್ಟವಿಲ್ಲ, ಪಾವ್ಭಾಜಿ ಇಷ್ಟವಿಲ್ಲ, ಪಾನಿಪುರಿ ಇಷ್ಟವಿಲ್ಲ. ಹಾಗಾದರೆ ಯಾವುದು ಇಷ್ಟವೋ ಅದನ್ನು ಕೊಡಿಸು. ಮಾರುಕಟ್ಟೆಯಲ್ಲಿ ಯಾವುದೂ ಒಳ್ಳೆಯದಲ್ಲ. ಈ ಎಲ್ಲಾ ವಸ್ತುಗಳು ಆರೋಗ್ಯ ಕೆಡಿಸುತ್ತವೆ. ಸುನೀತಾಳ ಬೈಗುಡಿಗೆ ರಾಹುಲ್ ಸುಮ್ಮನಾಗುತ್ತಾನೆ. ಆದರೆ ಸುನೀತಾಳಿಗೆ ತನ್ನದೇ ಮಾತಿನಿಂದ ಒಂದು ಯೋಜನೆ ಬರುತ್ತದೆ. ನಿಜವಾಗಿಯೂ ಮಾರುಕಟ್ಟೆಯಲ್ಲಿ ಯಾವುದೂ ಹೆಲ್ದಿ ವಸ್ತುವಿಲ್ಲ. ಯಾವೆಲ್ಲ ವಸ್ತುಗಳಿವೆಯೋ ಅವು ಆರೋಗ್ಯ ಕೆಡಿಸುವಂತಹದ್ದೇ ಆಗಿವೆ. ಒಂದು ವೇಳೆ ನಾನು ಯಾವುದು ಹೆಲ್ದಿಯಾಗಿರುತ್ತದೋ ಮತ್ತು ಜನರಿಗೂ ಇಷ್ಟವಾಗುತ್ತದೋ ಅಂತಹದ್ದನ್ನು ಮಾರಿದರೆ ಆದರೆ ಏನು? ಸುನೀತಾ ಮಾರುಕಟ್ಟೆಯ ಮಧ್ಯದಲ್ಲಿ ನಿಂತು ಯೋಚಿಸತೊಡಗುತ್ತಾಳೆ, ಏನು ಮಾರಬಹುದು ಎಂದು. ಹೌದು, ಈ ಚಳಿಯಲ್ಲಿ ಎಲ್ಲರಿಗೂ ಸೊಪ್ಪಿನ ಪಲ್ಯ ಬಹಳ ಇಷ್ಟವಾಗುತ್ತದೆ. ಒಂದು ವೇಳೆ ನಾನು ಸಾಸಿವೆ ಸೊಪ್ಪಿನ ಪಲ್ಯ ಮತ್ತು ಜೋಳದ ರೊಟ್ಟಿ ಮಾರಿದರೆ, ಮತ್ತು ಇವು ಹೆಲ್ದಿ ಕೂಡ ಆಗಿರುತ್ತವೆ, ಮತ್ತು ಸಾಸಿವೆ ಸೊಪ್ಪಿನ ಪಲ್ಯ ತಿನ್ನಲು ಟೇಸ್ಟಿ ಕೂಡ ಆಗಿರುತ್ತದೆ. ರಾಹುಲ್, ನೀನು ಸಾಸಿವೆ ಸೊಪ್ಪಿನ ಪಲ್ಯ ಮತ್ತು ಜೋಳದ ರೊಟ್ಟಿ ತಿನ್ನುತ್ತೀಯಾ? ಹೌದು, ಖಂಡಿತ ತಿನ್ನುತ್ತೇನೆ ಅಮ್ಮ. ಸುನೀತಾಳ ಮಿದುಳಿನಲ್ಲಿ ಒಂದು ಐಡಿಯಾ ಬರುತ್ತದೆ. ಅವಳು ತಕ್ಷಣವೇ ರಾಹುಲ್ನನ್ನು ಹೆರೆದುಕೊಂಡು ರಾಧಿಕಾ ಮತ್ತು ಉಮೇಶ್ ಅವರ ಮನೆಗೆ ತಲುಪುತ್ತಾಳೆ. ಅರೆ, ಸುನೀತಾ ಮಗಳೇ, ನೀನು ಹೇಳು, ಏಕೆ ಬಂದೆ? ಅಮ್ಮ, ನೀವು ಬಹಳ ಸಹಾಯ ಮಾಡಿದ್ದೀರಿ, ಇನ್ನೊಂದು ಸಹಾಯ ಮಾಡಿ, ನನಗೆ ಸಾಸಿವೆ ಸೊಪ್ಪಿನ ಪಲ್ಯ ಮತ್ತು ಜೋಳದ ರೊಟ್ಟಿ ಮಾಡುವುದನ್ನು ಕಲಿಸಿಕೊಡಿ. ಸರಿ ಮಗಳೇ, ಖಂಡಿತ, ನೀನು ಒಳಗಡೆ ಬಾ. ನಾನು ಅಡುಗೆ ಮಾಡಲು ಹೊರಟಿದ್ದೆ, ಆದರೆ ಇಂದು ಅಡುಗೆ ನೀನೇ ಮಾಡು. ಸುನೀತಾ ರಾಧಿಕಾಳ ಮನೆ ಒಳಗೆ ಹೋಗುತ್ತಾಳೆ, ಮತ್ತು ರಾಧಿಕಾ ಹೇಗೆ ಕಲಿಸುತ್ತಾಳೋ ಹಾಗೆಯೇ ಸುನೀತಾ ಸಾಸಿವೆ ಸೊಪ್ಪಿನ ಪಲ್ಯ ಮತ್ತು ಜೋಳದ ರೊಟ್ಟಿ ಸಿದ್ಧಪಡಿಸುತ್ತಾಳೆ. ವಾಹ್ ಮಗಳೇ, ನೀನು ಬಹಳ ಚೆನ್ನಾಗಿ ಅಡುಗೆ ಮಾಡುತ್ತೀಯಲ್ಲ. ಸಾಕು, ಈಗ ಪಲ್ಯ ಬೆಂದಿದೆ, ಕೆಳಗಿಳಿಸು. ಸುನೀತಾ ರಾಧಿಕಾ ಹೇಳಿದಂತೆ ಒಲೆಯಿಂದ ಪಲ್ಯ ಕೆಳಗಿಳಿಸುತ್ತಾಳೆ ಮತ್ತು ಎಲ್ಲರಿಗೂ ಊಟ ಬಡಿಸುತ್ತಾಳೆ. ಅರೆ ವಾಹ್ ಮಗಳೇ, ನೀನಂತೂ ನಿನ್ನ ಅತ್ತೆಗಿಂತಲೂ ಚೆನ್ನಾಗಿ ಪಲ್ಯ ಮಾಡಿದ್ದೀಯಲ್ಲ. ಇಂತಹ ಪಲ್ಯವನ್ನು ನನ್ನ ಅಜ್ಜಿ ಮಾಡುತ್ತಿದ್ದರು. ನಿನ್ನ ಕೈಯಲ್ಲಂತೂ ನನ್ನ ಅಜ್ಜಿಯ ಕೈ ರುಚಿಯಿದೆ. ಧನ್ಯವಾದಗಳು ಅಮ್ಮ. ನೀವು ನನಗೆ ಸಾಸಿವೆ ಸೊಪ್ಪಿನ ಪಲ್ಯ ಮತ್ತು ಜೋಳದ ರೊಟ್ಟಿ ಮಾಡುವುದನ್ನು ಕಲಿಸಿಕೊಟ್ಟಿರಿ. ಈಗ ನಾನು ಮನೆಗೆ ಹೊರಡುತ್ತೇನೆ. ಸುನೀತಾ ಸ್ವಲ್ಪ ಪಲ್ಯ ಮತ್ತು ಜೋಳದ ರೊಟ್ಟಿ ತಗೊಂಡು ತನ್ನ ಮನೆಗೆ ಮರಳುತ್ತಾಳೆ. ಮಗಳೇ, ಏನಾದರೂ ಕೆಲಸ ಸಿಕ್ಕಿತೆ ಮಾರುಕಟ್ಟೆಯಲ್ಲಿ? ಇಲ್ಲ ಅಮ್ಮ, ಕೆಲಸ ಅಂತೂ ಸಿಕ್ಕಿಲ್ಲ, ಆದರೆ ನಿರಾಶೆಯಾಗುವ ಮಾತೇ ಇಲ್ಲ. ಇಂದಿನ ರಾತ್ರಿಯ ಊಟ ನನ್ನ ಹತ್ತಿರವಿದೆ. ಕೆಲಸ ಸಿಗದ ಮೇಲೆ ಊಟ ಎಲ್ಲಿಂದ ಬಂತು? ಸುನೀತಾ ತನ್ನ ಐಡಿಯಾದ ಬಗ್ಗೆ ಮಾತ್ರ ತಿಳಿಸದೆ ಇಡೀ ಕಥೆಯನ್ನು ವಿವರಿಸುತ್ತಾಳೆ. ನೀವುಗಳು ಬೆಳಗ್ಗೆಯಿಂದ ಏನನ್ನೂ ತಿಂದಿಲ್ಲ, ಮೊದಲು ಊಟ ಮಾಡಿ. ಸುನೀತಾ ತನ್ನ ಇಡೀ ಕುಟುಂಬಕ್ಕೆ ತನ್ನ ಕೈಯಿಂದ ಮಾಡಿದ ಸಾಸಿವೆ ಸೊಪ್ಪಿನ ಪಲ್ಯ ಮತ್ತು ಜೋಳದ ರೊಟ್ಟಿ ತಿನ್ನಿಸುತ್ತಾಳೆ. ಇದನ್ನು ನೀನೇ ಮಾಡಿದ್ದೀಯಾ? ಪಲ್ಯ ಹಳ್ಳಿಯ ಮನೆಗಳಲ್ಲಿ ತಯಾರಾಗುತ್ತದೆ. ಕೊನೆಯ ಬಾರಿ ಇಂತಹ ಸಾಸಿವೆ ಸೊಪ್ಪಿನ ಪಲ್ಯವನ್ನು ನಿನ್ನ ದೊಡ್ಡತ್ತೆ ಮಾಡಿ ತಿನ್ನಿಸಿದ್ದರು. ಅವರ ಜೊತೆಯೇ ಆ ರುಚಿಯೂ ಹೋಗಿತ್ತು. ಆದರೆ ನಿನ್ನ ಕೈ ರುಚಿಯಲ್ಲಿ ಅದೇ ರುಚಿಯಿದೆ. ನಾನು ಯೋಚಿಸುತ್ತಿದ್ದೆ, ಏನಪ್ಪಾ ಅಂದ್ರೆ, ಏಕೆ ನಾನು ಮಾರುಕಟ್ಟೆಯಲ್ಲಿ ಸಾಸಿವೆ ಸೊಪ್ಪಿನ ಪಲ್ಯ ಮತ್ತು ಜೋಳದ ರೊಟ್ಟಿ ಮಾರಬಾರದು ಎಂದು. ಇಂದಿನ ಪಿಜ್ಜಾ ಬರ್ಗರ್ ಕಾಲದಲ್ಲಿ ನಿನ್ನ ಪಲ್ಯವನ್ನು ಯಾರು ತಿನ್ನುತ್ತಾರೆ? ಯಾವ ರೀತಿ ನಿಮಗೆಲ್ಲ ಸಾಸಿವೆ ಸೊಪ್ಪಿನ ಪಲ್ಯ ಮತ್ತು ಜೋಳದ ರೊಟ್ಟಿ ಇಷ್ಟವಾಗುತ್ತಿದೆಯೋ ಅದೇ ರೀತಿ ಇತರರಿಗೂ ಇಷ್ಟವಾಗುತ್ತದಲ್ಲವೇ? ಆದರೆ ನೀನು ಮಾರಲು ಸಾಸಿವೆ ಸೊಪ್ಪಿನ ಪಲ್ಯ ಮತ್ತು ಜೋಳದ ರೊಟ್ಟಿಯನ್ನು ಎಲ್ಲಿಂದ ತರುತ್ತೀಯಾ? ಹೌದು, ಇದನ್ನು ನಾನು ಯೋಚಿಸಲೇ ಇಲ್ಲ. ನಮ್ಮ ಹತ್ತಿರ ಹಣವೇ ಇಲ್ಲವಲ್ಲ ಸೊಪ್ಪುಕೊಳ್ಳಲು. ಆಗ ಅವಳ ಅತ್ತೆ, ನಮ್ಮ ಕಾಲದಲ್ಲಿ ಜನರು ತಮ್ಮ ಹೊಲಗಳಲ್ಲಿ ಸ್ವಲ್ಪ ಸೊಪ್ಪನ್ನು ಬಿತ್ತುತ್ತಿದ್ದರು. ಯಾವಾಗ ಬೇಕೋ ಅಂದು ಹೋಗಿ ಕಿತ್ತು ತಂದು ಮಾಡುತ್ತಿದ್ದರು. ಮತ್ತು ಜೋಳದ ಹಿಟ್ಟನ್ನಂತೂ ಹಸಿ ಜೋಳವನ್ನು ಪುಡಿ ಮಾಡಿ ಸಿದ್ಧಪಡಿಸುತ್ತಿದ್ದರು. ಮತ್ತು ಇಂದು ಇದೇ ದೇಸಿ ವಸ್ತುಗಳನ್ನು ಎಷ್ಟು ದುಬಾರಿ ಮಾಡಿದ್ದಾರಲ್ಲ. ಮಾರುಕಟ್ಟೆಯಲ್ಲಿ ಮಾರುತ್ತಿರುವ ಸಾಸಿವೆ ಸೊಪ್ಪನ್ನು ಕೂಡ ಹೊಲದಿಂದಲೇ ತರಲಾಗುತ್ತದೆ ಎಂದು ಹೇಳಿದರು. ಹೌದು, ಯಾವ ಮೈದಾನದಲ್ಲಿ ನಾನು ಪ್ರಜ್ಞೆ ತಪ್ಪಿದ್ದೆನೋ ಅಲ್ಲಿ ರಾಧಿಕಾ ಆಂಟಿ ಸಾಸಿವೆ ಸೊಪ್ಪು ಕೀಳಲು ಬಂದಿದ್ದರಲ್ಲವೇ? ಹೊಲದಲ್ಲಿ ಬಿತ್ತಿದ ಸೊಪ್ಪಿನ ಮಾತು ಕೇಳಿ ಸುನೀತಾಳಿಗೆ ನೆನಪಾಗುತ್ತದೆ. ಎಲ್ಲಿ ಅವಳು ಪ್ರಜ್ಞೆ ತಪ್ಪಿದ್ದಲೋ ಅಲ್ಲಿ ಸ್ವಲ್ಪ ಸಾಸಿವೆ ಸೊಪ್ಪು ಬೆಳೆದಿತ್ತುರೆಂದು. ನೀವುಗಳು ಚಿಂತೆ ಮಾಡಬೇಡಿ, ನನಗೆ ಗೊತ್ತು ಸಾಸಿವೆ ಸೊಪ್ಪು ಎಲ್ಲಿ ಸಿಗುತ್ತದೆ ಎಂದು. ರಾತ್ರಿಯಾಗುತ್ತಲೇ ಸುನೀತಾ ತನ್ನ ಕುಟುಂಬದೊಂದಿಗೆ ಮಲಗುತ್ತಾಳೆ.
ಮರುದಿನ ಬೆಳಿಗ್ಗೆ 5 ಗಂಟೆಗೆ ಸುನೀತಾ ಚಳಿಯಲ್ಲಿ ಎಲ್ಲಿ ಅವಳು ಪ್ರಜ್ಞೆ ತಪ್ಪಿದ್ದಳೋ ಅದೇ ಜಾಗಕ್ಕೆ ತಲುಪುತ್ತಾಳೆ. ಎಷ್ಟು ಚಳಿಯಿದೆ ಇಲ್ಲಿ, ಬೇಗನೆ ಸೊಪ್ಪು ತಗೊಂಡು ಹೋಗ್ತೀನಿ ಎಂದು ಹೇರುತ್ತಾ ಸುನೀತಾ ನಡುಗುವ ಕೈಗಳಿಂದ ಸಾಸಿವೆ ಸೊಪ್ಪನ್ನು ಕತ್ತರಿಸುತ್ತಾಳೆ. ಸೊಪ್ಪಿನ ಮೇಲಿದ್ದ ತಣ್ಣನೆಯ ಹಿಮದ ಹನಿಗಳು ಅವಳ ಕೈಗಳನ್ನು ಜಡವಾಗಿಸುತ್ತಿದ್ದವು. ಆದರೆ ಹೇಗೋ ಸೊಪ್ಪು ಕಿತ್ತು ಸುನೀತಾ ನಡುಗುತ್ತಾ ಮನೆ ತಲುಪುತ್ತಾಳೆ. ಈಗ ಬೇಗನೆ ಪಲ್ಯ ಸಿದ್ಧಪಡಿಸುತ್ತೇನೆ. ಸುನೀತಾ ಸಾಸಿವೆ ಸೊಪ್ಪಿನ ಪಲ್ಯ ಮಾಡಲು ಪ್ರಾರಂಭಿಸುತ್ತಾಳೆ ಮತ್ತು ಸಾಲದ ಸ್ವಲ್ಪ ಹಣದಿಂದ ಅಗ್ಗದ ಹಸಿ ಜೋಳ ತಂದು ಅದನ್ನು ಪುಡಿ ಮಾಡಿ ಜೋಳದ ಹಿಟ್ಟು ಸಿದ್ಧಪಡಿಸುತ್ತಾಳೆ. ಅಮ್ಮ, ಆಶೀರ್ವಾದ ನೀಡಿ, ನಾನು ಮಾರುಕಟ್ಟೆಗೆ ಹೋಗುತ್ತಿದ್ದೇನೆ ನನ್ನ ಬಿಸ್ನೆಸ್ ಪ್ರಾರಂಭಿಸಲು. ಸುನೀತಾ ಆಶೀರ್ವಾದ ಪಡೆದುಕೊಡುತ್ತಾಳೆ ಮತ್ತು ತನ್ನ ಮಗ ರಾಹುಲ್ನೊಂದಿಗೆ ಮಾರುಕಟ್ಟೆಗೆ ಹೋಗುತ್ತಾಳೆ. ಮಾರುಕಟ್ಟೆಯಲ್ಲಿ ತಣ್ಣನೆಯ ಗಾಳಿ ಬೀಸುತ್ತಿತ್ತು ಮತ್ತು ಜನರ ಗುಂಪು ಕೂಡ ಬಹಳ ಹೆಚ್ಚಾಗಿತ್ತು. ಸುನೀತಾ ಮಾರುಕಟ್ಟೆಯ ಒಂದು ಮೂಲೆಯಲ್ಲಿ ಚಾಪೆ ಹಾಸಿ ಸಾಸಿವೆ ಸೊಪ್ಪಿನ ಪಲ್ಯ ಮತ್ತು ಜೋಳದ ರೊಟ್ಟಿ ಹಿಡಿದು ಕುಳಿತುಕೊಳ್ಳುತ್ತಾಳೆ. ಎಷ್ಟು ಚಳಿಯಾಗುತ್ತಿದೆ ಅಂದ್ರೆ ಏನ್ ಹೇಳಿ, ಆದ್ರೆ ಇಷ್ಟು ಪರಿಶ್ರಮ ಪಟ್ಟಿದ್ದೇನೆ ಎಂದ ಮೇಲೆ ಸ್ವಲ್ಪ ಕಾಯುತ್ತೇನೆ, ಯಾರಾದರೊಬ್ಬ ಗ್ರಾಹಕರು ಖಂಡಿತ ಬರುತ್ತಾರೆ. ಹೀಗೆ ಯೋಚಿಸಿ ಸುನೀತಾ ದೊಡ್ಡ ನಿರೀಕ್ಷೆಯೊಂದಿಗೆ ಗ್ರಾಹಕರ ಬರುವಿಕೆಗಾಗಿ ಕಾಯಲಾರಂಭಿಸುತ್ತಾಳೆ. ಆದರೆ ಇಡೀ ದಿನ ಕಳೆದು ಹೋಗುತ್ತದೆ ಮತ್ತು ಒಬ್ಬನೇ ಒಬ್ಬ ಕಸ್ಟಮರ್ ಬರುವುದಿಲ್ಲ. ಇಡೀ ದಿನ ಕಳೆಯಿತು, ಆದರೆ ಒಬ್ಬ ಕಸ್ಟಮರ್ ಕೂಡ ಬರಲಿಲ್ಲ. ನನ್ನ ಭರವಸೆ ಮುರಿದು ಹೋಗದಿರಲಿ ಎಂದುಕೊಳ್ಳುತ್ತಾಳೆ. ಮೆಲ್ಲಮೆಲ್ಲನೆ ಮಾರುಕಟ್ಟೆಯು ಖಾಲಿಯಾಗುತ್ತಿದೆ ಮತ್ತು ಅಂಗಡಿಗಳು ಮುಚ್ಚುತ್ತಿವೆ. ರಾತ್ರಿಯಾದರೂ ಸಹ ಸುನೀತಾ ಬಹಳ ಹೊತ್ತು ಅಲ್ಲಿ ಕಾಯುತ್ತಾಳೆ. ಆದರೆ ಯಾರೂ ಬಾರದಿದ್ದಾಗ ಸುನೀತಾ ಮರಳಿ ಹೋಗಲು ಪ್ರಾರಂಭಿಸುತ್ತಾಳೆ. ಅಷ್ಟರಲ್ಲಿ, ಅರೆ ಮಗಳೇ, ಬಹುಶಃ ನೀನು ನಿನ್ನ ಸ್ಟಾಲ್ ಬಂದ್ ಮಾಡಿದ್ದೀಯಾ? ಇಲ್ಲ ಇಲ್ಲ, ಅಂತಹದೇನೂ ಇಲ್ಲ, ನೀವು ಹೇಳಿ, ಏನು ಕೆಲಸ? ಮಗಳೇ, ನೀನು ಬಹುಶಃ ಜೋಳದ ರೊಟ್ಟಿ ಮತ್ತು ಸಾಸಿವೆ ಸೊಪ್ಪಿನ ಪಲ್ಯ ಮಾರುತ್ತಿದ್ದೀಯಾ? ಹೌದು ಹೌದು, ನಾನು ಜೋಳದ ರೊಟ್ಟಿ ಮತ್ತು ಸಾಸಿವೆ ಸೊಪ್ಪಿನ ಪಲ್ಯ ಮಾರುತ್ತಿದ್ದೇನೆ. ಮಗಳೇ, ಒಂದು ಪ್ಲೇಟ್ ನನಗೂ ಬಡಿಸು. ಸರಿ ಸರಿ, ನಾನು ಈಗಲೇ ನೀಡುತ್ತೇನೆ, ಈಗೋ ತಗೊಳ್ಳಿ. ಸುನೀತಾ ತನ್ನ ಮೊದಲ ಗ್ರಾಹಕನನ್ನು ಕಂಡು ಬಹಳ ಖುಷಿಯಾಗುತ್ತದೆ ಮತ್ತು ತಕ್ಷಣವೇ ಒಂದು ಪ್ಲೇಟ್ ಜೋಳದ ರೊಟ್ಟಿ ಮತ್ತು ಸಾಸಿವೆ ಸೊಪ್ಪಿನ ಪಲ್ಯವನ್ನು ತನ್ನ ಮೊದಲ ಗ್ರಾಹಕನಿಗೆ ನೀಡುತ್ತಾಳೆ. ವಾಹ್ ಮಗಳೇ, ಎಂತಹ ಪಲ್ಯ ಮಾಡಿದ್ದೀಯಾ, ಇದು ಅದ್ಭುತವಾಗಿದೆ. ಇದನ್ನೇ ಸಾಸಿವೆ ಸೊಪ್ಪಿನ ಪಲ್ಯ ಮತ್ತು ಜೋಳದ ರೊಟ್ಟಿ ಅಂತಾರೆ. ಈ ರೀತಿ ಹೊಗಳುತ್ತಾ ಆ ಗ್ರಾಹಕ ಸಾಸಿವೆ ಸೊಪ್ಪಿನ ಪಲ್ಯ ಜೋಳದ ರೊಟ್ಟಿ ತಿನ್ನುತ್ತಾನೆ. ಅಮ್ಮ, ಬಹಳ ರಾತ್ರಿಯಾಯಿತು, ನಡಿ ಮನೆಗೆ ಹೋಗೋಣ, ಚಳಿಯಾಗುತ್ತಿದೆ ಮತ್ತು ಹಸಿವೂ ಕೂಡ ಎಂದು ರಾಹುಲ್ ಹೇಳುತ್ತಾನೆ. ಆಮೇಲೆ ಬಹಳ ರಾತ್ರಿಯಾದಾಗ ಸುನೀತಾ ಉಳಿದ ರೊಟ್ಟಿ ಮತ್ತು ಪಲ್ಯ ತಗೊಂಡು ಮನೆ ಮರಳುತ್ತಾಳೆ. ಏನಾಯಿತು ಮಗಳೇ, ನೀನು ಏಕೆ ಉದಾಸೀನವಾಗಿರುವೆ? ಇಂದು ಇಡೀ ದಿನದಲ್ಲಿ ಒಬ್ಬನೇ ಒಬ್ಬ ಗ್ರಾಹಕ ಬಂದಿದ್ದ, ಹೀಗಾಗಿ ಎಲ್ಲಾ ಊಟ ಉಳಿದು ಹೋಗಿದೆ. ಪರವಾಗಿಲ್ಲ ಮಗಳೇ, ನೀನು ಚಿಂತೆ ಮಾಡಬೇಡ, ಒಂದು ದಿನ ನಿನ್ನ ಈ ಪರಿಶ್ರಮಕ್ಕೆ ಖಂಡಿತ ಫಲ ಸಿಗುತ್ತದೆ. ನಡಿ, ಈಗ ನಾವೆಲ್ಲರೂ ಸಾಸಿವೆ ಸೊಪ್ಪಿನ ಪಲ್ಯ ಮತ್ತು ಜೋಳದ ರೊಟ್ಟಿ ತಿನ್ನೋಣ. ಇಡೀ ಕುಟುಂಬ ಒಟ್ಟಿಗೆ ಕುಳಿತು ಸಾಸಿವೆ ಸೊಪ್ಪಿನ ಪಲ್ಯ ಮತ್ತು ಜೋಳದ ರೊಟ್ಟಿ ತಿಂದು ನಂತರ ಚಳಿಯಲ್ಲಿ ಇಡೀ ಕುಟುಂಬ ಮಲಗುತ್ತದೆ. ಸುನೀತಾ, ಎಷ್ಟು ಚಳಿಯಾಗುತ್ತಿದೆ, ಆದರೆ ಏನೇ ಆದರೂ ನಾನು ಸೋಲಬಾರದು ಎಂದುಕೊಳ್ಳುತ್ತಾಳೆ. ಸುನೀತಾ ಬೆಳಿಗ್ಗೆ 5 ಗಂಟೆಗೆ ನಡುಗುತ್ತಾ ಚಳಿಯಲ್ಲಿ ಅದೇ ಮೈದಾನದಿಂದ ಸೊಪ್ಪು ಕಿತ್ತು ತರುತ್ತಾಳೆ ಮತ್ತು ಮನೆ ಕೆಲಸ ಮುಗಿಸಿದ ನಂತರ ಮಾರಾಟ ಮಾಡಲು ಸಾಸಿವೆ ಸೊಪ್ಪಿನ ಪಲ್ಯ ಮತ್ತು ಜೋಳದ ರೊಟ್ಟಿ ಸಿದ್ಧಪಡಿಸುತ್ತಾಳೆ. ಆಮೇಲೆ ತನ್ನ ಮಗ ರಾಹುಲ್ನೊಂದಿಗೆ ಮಾರುಕಟ್ಟೆಗೆ ಹೋಗಿ ಮತ್ತೆ ಸಾಸಿವೆ ಸೊಪ್ಪಿನ ಪಲ್ಯ ಮತ್ತು ಜೋಳದ ರೊಟ್ಟಿ ಮಾರಲು ಪ್ರಾರಂಭಿಸುತ್ತಾಳೆ. ಆದರೆ ಇಂದೂ ಕೂಡ ಅವಳ ಹತ್ತಿರ ಹೆಚ್ಚಿನ ಗ್ರಾಹಕರು ಬರುವುದಿಲ್ಲ. ಏನು ಪ್ರಯೋಜನ ನನ್ನ ಈ ಚಳಿಯ ಪರಿಶ್ರಮಕ್ಕೆ? ಪ್ರತಿದಿನ ಸಾಸಿವೆ ಸೊಪ್ಪಿನ ಪಲ್ಯ ಮತ್ತು ಜೋಳದ ರೊಟ್ಟಿ ಉಳಿದು ಹೋಗುತ್ತಿದೆ. ಈ ರೀತಿ 3 ದಿನಗಳು ಕಳೆಯುತ್ತವೆ. ಆದರೆ ಸುನೀತಾ ತನ್ನ ಪರಿಶ್ರಮ ಮುಂದುವರಿಸುತ್ತಾಳೆ. ಒಂದು ದಿನ ಸುನೀತಾಳ ಮೊದಲ ಗ್ರಾಹಕ ಮತ್ತೆ ಅವಳ ಬಳಿ ಬರುತ್ತಾನೆ. ಅರೆ ಮಗಳೇ, ಗುರುತು ಸಿಕ್ಕಿತೆ ನಿನಗೆ? ಹೌದು ಕಾಕ, ನೀವು ನನ್ನ ಮೊದಲ ಗ್ರಾಹಕರು. ಹೌದು ಮಗಳೇ, ಇಂದೂ ಕೂಡ ಬಹಳ ಹಸಿವಾಗಿದೆ. ಇದನ್ನು ಕೇಳಿ ಸುನೀತಾ ತಕ್ಷಣವೇ ಒಂದು ಪ್ಲೇಟ್ ಸಾಸಿವೆ ಸೊಪ್ಪಿನ ಪಲ್ಯ ಮತ್ತು ಜೋಳದ ರೊಟ್ಟಿ ಆ ಗ್ರಾಹಕನಿಗೆ ನೀಡುತ್ತಾಳೆ. ಆಹಾಹಾ, ವಾಹ್ ಮಗಳೇ, ಎಂತಹ ಪಲ್ಯ ಇದು! ಇಷ್ಟು ಟೇಸ್ಟಿ ಮತ್ತು ರುಚಿಕರವಾದ ಪಲ್ಯವನ್ನು ನಾನು ಇಂದಿನವರೆಗೂ ತಿಂದಿಲ್ಲ. ಸುನೀತಾಳ ಮೊದಲ ಗ್ರಾಹಕ ಅಲ್ಲೇ ನಿಂತು ಜೋಳದ ರೊಟ್ಟಿ ಮತ್ತು ಸಾಸಿವೆ ಸೊಪ್ಪಿನ ಪಲ್ಯ ತಿನ್ನುತ್ತಾ ಸಾಸಿವೆ ಸೊಪ್ಪಿನ ಪಲ್ಯ ಮತ್ತು ಜೋಳದ ರೊಟ್ಟಿಯನ್ನು ಹೊಗಳಲಾರಂಭಿಸುತ್ತಾನೆ. ಮಗಳೇ, ನೀನು ನನಗೆ ಹಳ್ಳಿಯ ನೆನಪು ಮಾಡಿಸಿದೆ. ಜೋಳದ ರೊಟ್ಟಿ ಮತ್ತು ಸಾಸಿವೆ ಸೊಪ್ಪಿನ ಪಲ್ಯದ ಹೊಗಳಿಕೆ ಕೇಳಿ ಆಸುಪಾಸಿನ ಇತರ ಅಂಗಡಿಗಳಲ್ಲಿ ತಿನ್ನುತ್ತಿದ್ದ ಜನರ ಗಮನ ಸುನೀತಾಳ ಜೋಳದ ರೊಟ್ಟಿ ಮತ್ತು ಸಾಸಿವೆ ಸೊಪ್ಪಿನ ಪಲ್ಯದ ಮೇಲೆ ಬೀಳುತ್ತದೆ. ಅರೆ, ಅವರು ಏನು ತಿನ್ನುತ್ತಿದ್ದಾರೆ, ಇಷ್ಟೊಂದು ಹೊಗಳುತ್ತಿದ್ದಾರೆ, ನಡಿರಿ ನಾವೂ ಕೂಡ ತಿಂದು ನೋಡೋಣ. ಇದನ್ನು ಕೇಳಿ ಮೆಲ್ಲಮೆಲ್ಲನೆ ಬಹಳಷ್ಟು ಗ್ರಾಹಕರು ಸುನೀತಾಳ ಬಳಿ ಬರುತ್ತಾರೆ. ನೀವು ಇಲ್ಲಿ ಏನು ಮಾರುತ್ತಿದ್ದೀರಾ? ಇದು ಜೋಳದ ರೊಟ್ಟಿ ಹಾಗೂ ಸಾಸಿವೆ ಸೊಪ್ಪಿನ ಪಲ್ಯ, ತುಪ್ಪದಲ್ಲಿ ಮಾಡಿದ್ದು, ಬಹಳ ಹೆಲ್ದಿ ಕೂಡ. ಸರಿ, ಹೆಲ್ದಿಯಾಗಿದ್ರೆ ನಮಗೂ ಕೊಡಿ. ಹೇಗಾದ್ರೂ ಅನ್ಹೆಲ್ದಿ ಊಟ ಮಾಡ್ತೀವಿ, ಸ್ವಲ್ಪ ಹೆಲ್ದಿ ತಿಂದಂತಾಗುತ್ತದೆ. ಹೀಗೆ ಯೋಚಿಸಿ ಎಲ್ಲಾ ಗ್ರಾಹಕರು ಒಂದೊಂದು ಪ್ಲೇಟ್ ಜೋಳದ ರೊಟ್ಟಿ ಮತ್ತು ಸಾಸಿವೆ ಸೊಪ್ಪಿನ ಪಲ್ಯ ತೆಗೆದುಕೊಳ್ಳುತ್ತಾರೆ. ಅದನ್ನು ತಿಂದ ತಕ್ಷಣ ಎಲ್ಲರಿಗೂ ಬಹಳ ಇಷ್ಟವಾಗುತ್ತದೆ. ವಾಹ್, ಎಂತಹ ಊಟ! ಆಹಾಹಾ, ಎಷ್ಟು ಟೇಸ್ಟಿ, ಜೊತೆಗೆ ಹೆಲ್ದಿ ಕೂಡ ಆಗಿದೆ. ನಮ್ಮ ಮುಂದೆ ಇಷ್ಟೊಂದು ಒಳ್ಳೆಯ ಹೆಲ್ದಿ ಊಟ ಕಾಣಿಸುತ್ತಿತ್ತು, ಆದರೂ ನಮ್ಮ ಗಮನ ಅದರ ಮೇಲಿರಲಿಲ್ಲ. ಇನ್ನು ಮುಂದೆ ನಾನು ಪ್ರತಿದಿನ ಇದನ್ನೇ ತಿನ್ನುತ್ತೇನೆ ಹಾಗೂ ನನ್ನ ಮಕ್ಕಳಿಗೂ ತಿನ್ನಿಸುತ್ತೇನೆ. ಈ ರೀತಿ ಅಲ್ಲಿ ನಿಂತಿದ್ದ ಇನ್ನೂ ಹೆಚ್ಚಿನ ಗ್ರಾಹಕರು ಸುನೀತಾಳ ಊಟವನ್ನು ಹೊಗಳಲಾರಂಭಿಸುತ್ತಾರೆ ಮತ್ತು ಸುನೀತಾಳ ಬಳಿ ಗ್ರಾಹಕರ ಗುಂಪೆ ಸೇರುತ್ತದೆ. ಅರೆ ಅಕ್ಕ, ನನಗೂ ಒಂದು ಪ್ಲೇಟ್ ಕೊಡು.
ಅರೆ ನನಗೆ 2 ಪ್ಲೇಟ್ ಕೊಡಿ, ನನ್ನ ಮಗಳು ಜೊತೆಗಿದ್ದಾಳೆ, ಮೊದಲು ನನಗೆ 2 ಕೊಡಿ, ನನಗೆ ಕೊಡಿ ಬೇಗ. ಈ ರೀತಿ ಮೆಲ್ಲಮೆಲ್ಲನೆ ಸುನೀತಾ ಸಿದ್ಧಪಡಿಸಿನ ಎಲ್ಲಾ ಜೋಳದ ರೊಟ್ಟಿ ಸಾಸಿವೆ ಸೊಪ್ಪಿನ ಪಲ್ಯ ಖಾಲಿಯಾಗುತ್ತದೆ. ಜೊತೆಗೆ ಇಡೀ ನಗರದಲ್ಲಿ ಸುನೀತಾಳ ಕೈಯ ಜೋಳದ ರೊಟ್ಟಿ ಸಾಸಿವೆ ಸೊಪ್ಪಿನ ಪಲ್ಯ ಫೇಮಸ್ ಆಗುತ್ತದೆ. ಅಮ್ಮ, ನಾನು ನಿಮಗಾಗಿ ಬನಾರಸಿ ಸೀರೆ ತಂದಿದ್ದೇನೆ. ಅಪ್ಪಾಜಿ, ನಿಮಗಾಗಿ ಹೊಸ ಶಾಲ್ ತಂದಿದ್ದೇನೆ. ಅಮ್ಮ ಅಮ್ಮ ನನಗೇನು ತಂದಿದ್ದೀಯಾ ಎನ್ನುತ್ತಾ ಕೇಳುತ್ತಾರೆ ಮಕ್ಕಳು. ನಿನಗಾಗಿ ನಾನು ತಂದಿದ್ದೇನೆ ನೋಡು, ಪಿಂಕ್ ಕಲರ್ ಸ್ವೆಟರ್. ಇಂದು ನಾನು ನನ್ನ ಇಡೀ ಕುಟುಂಬಕ್ಕಾಗಿ ಹೊಸ ಬಟ್ಟೆಗಳು, ಸ್ವೆಟರ್ ಮತ್ತು ಕಂಬಳಿಗಳನ್ನು ತಂದಿದ್ದೇನೆ. ಸುನೀತಾ ಜೋಳದ ರೊಟ್ಟಿ ಸಾಸಿವೆ ಸೊಪ್ಪಿನ ಪಲ್ಯ ಮಾರಿ ಎಷ್ಟೊಂದು ಲಾಭ ಗಳಿಸಿದಳೆಂದರೆ ಇಂದು ಅವಳ ಮನೆಯಲ್ಲಿ ಯಾವುದಕ್ಕೂ ಕೊರತೆಯಿಲ್ಲ. ಮಗಳೇ, ನೋಡು, ನಾನು ಹೇಳಿದಲ್ಲವೇ ನೀನು ಖಂಡಿತ ಯಶಸ್ವಿಯಾಗುತ್ತೀಯಾ ಎಂದು. ಹೌದು ಅಮ್ಮ, ಇದು ನಿಮ್ಮ ಆಶೀರ್ವಾದದ ಫಲ. ಇಂದು ನಾನು ಜೋಳದ ರೊಟ್ಟಿ ಸಾಸಿವೆ ಸೊಪ್ಪಿನ ಪಲ್ಯದ ಸುನೀತಾ ಎಂದೇ ಗುರುತಿಸಲ್ಪಡುತ್ತೇನೆ. ಇಲ್ಲ ಮಗಳೇ, ಇದು ನಿನ್ನ ಮತ್ತು ರಾಹುಲ್ನ ಪರಿಶ್ರಮದ ಫಲ. ನೀನು ಮತ್ತು ರಾಹುಲ್ ಪಟ್ಟಿರುವ ಪರಿಶ್ರಮಕ್ಕೆ ಭಗವಂತ ಅದಕ್ಕೆ ತಕ್ಕ ಫಲ ನೀಡಿದ್ದಾನೆ. ಹೌದು ಅಪ್ಪಾಜಿ, ಆದರೆ ಈಗ ನಾನು ನಿರ್ಧರಿಸಿದ್ದೇನೆ, ರಾಹುಲ್ನಿಂದ ಅಂಗಡಿಯ ಕೆಲಸ ಮಾಡಿಸುವುದಿಲ್ಲ ಎಂದು. ನಗರದ ದೊಡ್ಡ ಶಾಲೆಯಲ್ಲಿ ಅವನನ್ನು ಓದಿಸುತ್ತೇನೆ, ಹಾಗೂ ಅವನು ದೊಡ್ಡವನಾದ ಮೇಲೆ ಈ ಬಿಸ್ನೆಸ್ ಅನ್ನು ಅವನಿಗೆ ಒಪ್ಪಿಸುತ್ತೇನೆ. ಸುನೀತಾ ಯಾವ ಬಿಸ್ನೆಸ್ ಅನ್ನು ಚಾಪೆಯ ಮೇಲೆ ಕುಳಿತು ಪ್ರಾರಂಭಿಸಿದಳೋ ಮೆಲ್ಲಮೆಲ್ಲನೆ ಅವಳು ಅದನ್ನು ತಳ್ಳುವ ಗಾಡಿಯ ಮೇಲೆ ಮಾರಲಾರಂಭಿಸಿದಳು. ಮತ್ತು 1 ತಿಂಗಳ ನಂತರ ಆ ತಳ್ಳುವ ಗಾಡಿಯ ಬಿಸ್ನೆಸ್ ಒಂದು ದೊಡ್ಡ ಹೋಟೆಲ್ ಆಗಿ ಬದಲಾಗುತ್ತದೆ. ಸುನೀತಾ ಒಬ್ಬ ಯಜಮಾನಿಯಂತೆ ಗ್ರಾಹಕರಿಂದ ಹಣ ಪಡೆಯುತ್ತಿದ್ದಳು ಮತ್ತು ಅಂಗಡಿಯಲ್ಲಿ ಕೆಲಸ ಮಾಡುವ ಜನರು ಗ್ರಾಹಕರಿಗೆ ಸಾಸಿವೆ ಸೊಪ್ಪಿನ ಪಲ್ಯ ಜೋಳದ ರೊಟ್ಟಿ ಬಡಿಸುತ್ತಿದ್ದರು. ಎಷ್ಟು ಪ್ಲೇಟ್ ಆಯಿತು ಇವರದ್ದು? ಅಕ್ಕ, 4 ಪ್ಲೇಟ್. ನಿಮ್ಮದ್ದು 100 ರೂಪಾಯಿ ಆಯಿತು. ಹೀಗೆ ಸುನೀತಾ ತನ್ನ ಕೌಂಟರ್ನಿಂದ ಗ್ರಾಹಕರ ಪ್ಲೇಟ್ಗಳ ಬಗ್ಗೆ ಕೇಳುತ್ತಿದ್ದಳು, ಕೆಲಸಗಾರರು ತಿಳಿಸುತ್ತಿದ್ದರು ಮತ್ತು ಸುನೀತಾ ಹಣ ಪಡೆಯುತ್ತಿದ್ದಳು. ಈ ರೀತಿ ಸುನೀತಾಳ ಬಿಸ್ನೆಸ್ ಬಹಳ ಚೆನ್ನಾಗಿ ನಡೆಯಲಾರಂಭಿಸುತ್ತದೆ. ಇಂದು ರಾಹುಲ್ನ ಅಪ್ಪ ಇದೆಲ್ಲವನ್ನೂ ನೋಡುವಂತ ಹಾಗಿದ್ರೆ ಅವರಿಗೆ ನನ್ನ ಮೇಲೆ ಎಷ್ಟು ಹೆಮ್ಮೆಯಾಗುತ್ತಿತ್ತು. ನಾನು ಸಾಸಿವೆ ಸೊಪ್ಪಿನ ಪಲ್ಯ ಮಾಡುತ್ತಿದ್ದೆ ಮತ್ತು ಗ್ರಾಹಕರು ಹಣ ಪಡೆಯುತ್ತಿದ್ದರು. ಒಂದು ದಿನ ಸುನೀತಾ ತನ್ನ ಅಂಗಡಿಯೊಳಗೆ ಕುಳಿತು ತನ್ನ ಪತಿ ರಾಜೇಂದ್ರನನ್ನು ನೆನಪಿಸಿಕೊಳ್ಳುತ್ತಿರುತ್ತಾಳೆ. ಅಷ್ಟರಲ್ಲಿ ಒಂದು ಉದ್ದನೆಯ ಗಡ್ಡ ಮೀಸೆ ಇರುವ ಮನುಷ್ಯ ಅವಳ ಅಂಗಡಿಯ ಹತ್ತಿರ ಬಂದು ಪ್ರಜ್ಞೆ ತಪ್ಪಿ ಬೀಳುತ್ತಾನೆ. ಅರೆ, ನೋಡಿ ನೋಡಿ, ಯಾರು ಬಿದ್ದದ್ದು ಎಂದು ಹೇಳುತ್ತಾಳೆ. ಆಗ ಬಿದ್ದ ವ್ಯಕ್ತಿ, ನನಗೆ ಬಹಳ ಹಸಿವಾಗುತ್ತಿದೆ ಎಂದು ಹೇಳುತ್ತಾನೆ. ಸುನೀತಾ ತನ್ನ ಕೆಲಸಗಾರರನ್ನು ಕಳುಹಿಸುತ್ತಿದ್ದಳು. ಅಷ್ಟರಲ್ಲಿ ನೆಲದ ಮೇಲೆ ಬಿದ್ದ ಮನುಷ್ಯನ ಧ್ವನಿ ಕೇಳಿ ಸುನೀತಾ ಎದ್ದು ನಿಲ್ಲುತ್ತಾಳೆ. 1 ನಿಮಿಷ, ಈ ಧ್ವನಿ ನನ್ನ ಗಂಡದ್ದೇ ಆಗಿದೆ, ಅವರನ್ನು ಇಲ್ಲಿಗೆ ಕರೆದು ತನ್ನಿ. ಅಂಗಡಿಯ ಮುಂದೆ ಬಿದ್ದ ಮನುಷ್ಯ ಬೇರೆ ಯಾರೂ ಅಲ್ಲ, ರಾಜೇಂದ್ರನೇ ಆಗಿರುತ್ತಾನೆ. ಉದ್ದನೆಯ ಗಡ್ಡ ಮೀಸೆಯ ಹಿಂದೆ ಅಡಗಿದ್ದ ರಾಜೇಂದ್ರನ ಮುಖ ಮತ್ತು ಬಡಕಲು ಶರೀರ ಕಂಡು ಸ್ಪಷ್ಟವಾಗಿ ತಿಳಿಯುತ್ತಿತ್ತು, ಅವನು ಹಲವಾರು ದಿನಗಳಿಂದ ಹಸಿದಾನೆ ಎಂದು. ನಿಮ್ಮ ಪರಿಸ್ಥಿತಿ ಏನಾಗಿದೆ? ನೀವು ನಿಮ್ಮ ಪರಿಸ್ಥಿತಿಯನ್ನು ಹೇಗೆ ಮಾಡಿಕೊಂಡಿದ್ದೀರಿ? ಸುನೀತಾ ರಾಜೇಂದ್ರನನ್ನು ಮನೆಗೆ ಕರೆದೊಯ್ಯುತ್ತಾಳೆ. ಸ್ನಾನ ಮಾಡಿಸುತ್ತಾಳೆ, ಗಡ್ಡ ಮೀಸೆ ಕ್ಷೌರ ಮಾಡಿಸುತ್ತಾಳೆ ಮತ್ತು ಹೊಟ್ಟೆ ತುಂಬಾ ಸಾಸಿವೆ ಸೊಪ್ಪಿನ ಪಲ್ಯ ಜೋಳದ ರೊಟ್ಟಿ ತಿನ್ನಿಸುತ್ತಾಳೆ. ನನ್ನನ್ನು ಕ್ಷಮಿಸಿಬಿಡು ಸುನೀತಾ, ನಾನು ನಿನ್ನ ಮುಂದೆ ತಪ್ಪಿತಸ್ಥ. ಇಲ್ಲ, ಅಂತಹದೇನೂ ಇಲ್ಲ. ಇಂದು ನಮ್ಮ ಹತ್ತಿರ ಏನೆಲ್ಲ ಇದೆಯೋ ಅದೆಲ್ಲವೂ ನಿಮ್ಮದಿಂದಲೇ ಆಗಿದ್ದು. ಸುನೀತಾ ತನ್ನ ಯಶಸ್ಸಿನ ಕಥೆಯನ್ನು ತನ್ನ ಪತಿಗೆ ವಿವರಿಸುತ್ತಾಳೆ. ರಾಜೇಂದ್ರನಿಗೆ ತನ್ನ ಪತ್ನಿಯ ಮೇಲೆ ಹೆಮ್ಮೆಯಾಗುತ್ತದೆ ಮತ್ತು ಈಗ ಜೋಳದ ರೊಟ್ಟಿ ಸಾಸಿವೆ ಸೊಪ್ಪಿನ ಹೋಟೆಲ್ ಅನ್ನು ರಾಜೇಂದ್ರ ಮತ್ತು ಸುನೀತಾ ಇಬ್ಬರು ಸೇರಿ ಸಂಭಾಲಿಸುತ್ತಾರೆ. ಧನ್ಯವಾದಗಳು.